श्री गुरुभ्यो नमः। सर्वेभ्यः शुभ सायं। अहम् अधिमञ्चे विराजमानाः समेषाम् अतिथिमहोदयान् प्रार्थयामि यत् कृपया वेदिकाम् आगत्य दीपप्रज्वालनपुरस्सरम् अद्यतन ಕಾರ್ಯಕ್ರಮಸ್ಯ ಆರಂಭಂ ಕುರುವಂತು ಇತಿ. ನಾನು ಎಲ್ಲ ಅತಿಥಿಗಳನ್ನು ಹಾಗೂ ವಿದ್ಯಾಲಯದ ಸಂಸ್ಥಾಪಕರಾದಂತಹ ಶ್ರೀಯುತ ಡಾಕ್ಟರ್ ಕೆ.ಸಿ. ನಾಯಕ್ ಸರ್ ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ದೀಪ ಬೆಳಗುವುದರ ಮೂಲಕ ದೀಪ ಜ್ಯೋತಿ ಪರಂ ಜ್ಯೋತಿ, ದೀಪ ಜ್ಯೋತಿ ಪರಂ ಜ್ಯೋತಿ, ದೀಪ ಜ್ಯೋತಿ ಜನಾರ್ದನಃ, ದೀಪೋ ಹರತು ಮೇ ಪಾಪಂ, ದೀಪ ಜ್ಯೋತಿ ನಮೋಸ್ತುತೇ, ಶುಭಂ ಕರೋತು ಕಲ್ಯಾಣಂ, ಆರೋಗ್ಯಂ ಸುಖ ಸಂಪದಃ, ದ್ವೇಷ ಬುದ್ಧಿ ವಿನಾಶಾಯ, ಆತ್ಮಜ್ಯೋತಿ ಪ್ರದೀಪ್ತಾಯ, ಬ್ರಹ್ಮಜ್ಯೋತಿ ನಮೋಸ್ತುತೇ, ಬ್ರಹ್ಮಜ್ಯೋತಿ ಪ್ರದೀಪ್ತಾಯ, ಗುರುಜ್ಯೋತಿ ನಮೋಸ್ತುತೇ. मातृ प्रणाम 1 2 3. क्षेत्रस्वामी श्री गोपालकृष्णस्य आशीर्वादं सम्प्रार्थ्य अस्य उपन्यासकार्यक्रमस्य आरम्भं करिष्यामः. अहं शक्तिविद्यालयस्य प्रधाननिर्देशकान् श्री रमेशमहोदयान् प्रार्थयामि पुष्पं प्रदाय अद्यतन विशेष उपन्यासकस्य स्वागतं कुर्वन्तु इति. ಪುಷ್ಪವನ್ನು ನೀಡುವುದರ ಮೂಲಕ ಇವತ್ತು ಸ್ವಾಗತವನ್ನು ಮಾಡಿ ಅಂತ ಕೇಳ್ಕೊಳ್ತಾರೆ. ಧನ್ಯವಾದ. ಶೀಲಂ ನ ಗುಣೋ ನ ಧರ್ಮಃ ತೇ ಮರ್ತ್ಯುಲೋಕೆ ಭುವಿ ಭಾರಭೂತಾಃ ಮನುಷ್ಯರೂಪೇಣ ಮೃಗಾಶ್ಚರಂತಿ ಇತಿ. ಅಂದರೆ ಯಾರಿಗೆ, ಯಾವ ವ್ಯಕ್ತಿಗೆ ಒಳ್ಳೆಯ ವಿದ್ಯೆ ಹಾಗೂ ತಪಸ್ಸು ಹಾಗೂ ದಾನ ಮಾಡುವಂತಹ ಗುಣ ಮತ್ತು ಒಳ್ಳೆಯ ಜ್ಞಾನ ಮತ್ತು ಸಚ್ಚಾರಿತ್ರ ಮತ್ತು ಒಳ್ಳೆಯ ಗುಣ, ಮುಖ್ಯವಾಗಿ ತಾನು ನಂಬಿದ, ತಾನು ಆಚರಿಸುತ್ತಿರುವಂತಹ ಧರ್ಮದಲ್ಲಿ ನಂಬಿಕೆ ಮತ್ತು ಧರ್ಮ ಮಾರ್ಗದಲ್ಲಿ ಅವನ ಅನುಸಾರ ಈ ಯಾವ ಒಳ್ಳೆಯ ಗುಣವೂ ಕೂಡ ಯಾರಲ್ಲಿ ಇರುವುದಿಲ್ಲವೋ ಅವರು ಮನುಷ್ಯ ರೂಪಿಯ ಪ್ರಾಣಿಗಳು ಅಂತ ಹೇಳಿದ್ದಾರೆ ಹಿರಿಯರು. ಹಾಗಾಗಿ ನಮ್ಮ ಈ ಶಕ್ತಿ ವಿದ್ಯಾ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಲೌಕಿಕ ವಿದ್ಯೆಯ ಜೊತೆಗೆ ಧಾರ್ಮಿಕ ಜ್ಞಾನ ಮತ್ತು ನಮ್ಮ ಭಾರತದ ಇತಿಹಾಸ, ನಮ್ಮ ಸಂಸ್ಕೃತಿ, ನಾವು ಒಂದು ಉತ್ತಮ ಸಂಸ್ಕಾರ, ಇದರ ಬಗ್ಗೆಯೂ ಕೂಡ ಮಕ್ಕಳಿಗೆ ಜ್ಞಾನವನ್ನು ನೀಡಬೇಕು ಅನ್ನುವಂತಹ ಒಂದು ಮಹತ್ ಸದುದ್ದೇಶದೊಂದಿಗೆ ಈ ಸನಾತನ ಸಂಪದ ಎನ್ನುವಂತಹ ಉಪನ್ಯಾಸ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಿದ್ದಾರೆ. ಕಳೆದ 2 ವರ್ಷಗಳಿಂದಲೂ ಕೂಡ ಇದು ನಡೆದುಕೊಂಡು ಬರ್ತಾ ಇದೆ. ಹಾಗಾಗಿ ಒಟ್ಟು 12 ಉಪನ್ಯಾಸ ಕಾರ್ಯಕ್ರಮ ಈಗಾಗಲೇ ನಡೆದಿದೆ. ನಾವು ಈ ಶೈಕ್ಷಣಿಕ ವರ್ಷದ ಪ್ರಥಮ ಹಾಗೂ 13ನೇ ಉಪನ್ಯಾಸ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇವತ್ತು ಸೇರಿದ್ದೇವೆ. ಅದ್ಯ ಅಸ್ಮಾಕಂ ಸೌಭಾಗ್ಯಂ ಯದ್ ಅಸ್ಮಾಕಂ ಆಹ್ವಾನಂ ಅಂಗೀಕೃತ್ಯ ಉಪನ್ಯಾಸಂ ಕರ್ತುಂ ಸಮಾಗತಾಃ ಸಂತಿ ಶ್ರೀಮತಿ ಲಕ್ಷ್ಮೀ ಪೈ ಮಹೋದಯಾಃ. ಇವರು ಕಳೆದ 24 ವರ್ಷಗಳಿಂದ ಸನಾತನ ಸಂಸ್ಥೆಯ ಮಾರ್ಗದರ್ಶನದಲ್ಲಿ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡುತ್ತಿದ್ದಾರೆ. ಇವರು ಗೃಹಿಣಿಯಾಗಿದ್ದು ಮಂಗಳೂರಿನ ಕಾವೂರಿನ ನಿವಾಸಿಯಾಗಿದ್ದಾರೆ. ಇವರು ಆಧ್ಯಾತ್ಮ ಮತ್ತು ಆಧ್ಯಾತ್ಮ ಪ್ರಸಾರದ ಅಡಿಯಲ್ಲಿ ಸತ್ಸಂಗ, ಪ್ರವಚನಗಳು, ಧರ್ಮ ಶಿಕ್ಷಣ ಮತ್ತು ವರ್ಗ ಇತ್ಯಾದಿಗಳನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಸ್ಥಳೀಯ ಟಿವಿ ಮಾಧ್ಯಮಗಳಲ್ಲಿ ಸನಾತನ ಧರ್ಮದ ಪರವಾಗಿ ವಿಷಯ ಮಂಡನೆಯನ್ನು ಮಾಡುತ್ತಾ ಇದ್ದಾರೆ. ಅಲ್ಲದೆ ಅವರು ಆನ್ಲೈನ್ ಮತ್ತು ಆಫ್ಲೈನ್ನಲ್ಲಿ ಉದ್ಯೋಗಸ್ಥರಿಗೆ ಮತ್ತು ಎಲ್ಲ ಆಸಕ್ತರಿಗೂ ಕೂಡ ಸತ್ಸಂಗಗಳನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ ಮತ್ತು ಅವರನ್ನು ಆಧ್ಯಾತ್ಮಿಕ ದಾರಿಯಲ್ಲಿ ನಡೆಯುವಂತೆ ಪ್ರೇರೇಪಣೆಯನ್ನು ಮಾಡ್ತಾ ಇದ್ದಾರೆ. ಇವರು
ಇವರ ಜೀವನವೇ ಒಂದು ಆಧ್ಯಾತ್ಮಿಕ ಸಾಧನೆಯೊಂದಿಗೆ ತಮ್ಮ ಜೀವನವನ್ನು ನಡೆಸುತ್ತಾ ಸಮಾಜ ಮತ್ತು ರಾಷ್ಟ್ರದ ಹಿತಕ್ಕಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇವರು ಒಂದು ನಮಗೆಲ್ಲರಿಗೂ ಕೂಡ ಆದರ್ಶರಾಗಿದ್ದಾರೆ. ಅಸ್ಮಾಕಂ ಸೌಭಾಗ್ಯಂ ಯತ್ ಇತಾಹ ಲಕ್ಷ್ಮೀ ಮಹಾಭಾಗಾಃ ಅಸ್ಮಾಕಂ ಆಹ್ವಾನಂ ಉರಣೀಕೃತ್ಯ ಅಸ್ಮಾಕಂ ವಿದ್ಯಾಲಯಂ ಪ್ರತಿ ಸಮಾಗತಾಃ ಸಂತಿ. ಅದ್ಯ ಗುರುಪೂರ್ಣಿಮಾ ಏವಂ ತಸ್ಯಾಹ ಮಹತ್ವಂ ಇತ್ಯಸ್ಮಿನ್ ವಿಷಯೇ ಉದ್ಬೋಧಯಿತುಂ ಅತ್ರ ಸಮಾಗತಾಃ. ತಾಭ್ಯಃ ಪುನರೇಕವಾರಂ ಸಮೇಷಾಂ ಪಕ್ಷತಃ ಸ್ವಾಗತಂ ವ್ಯಾಹರಾಮಿ. एवमेव उपमञ्चे विराजमानाः अस्माकं प्रेरकाः शक्तिविद्यालयस्य संस्थापकाः श्रीमन्तः ಡಾಕ್ಟರ್ ಕೆ.ಸಿ. ನಾಯಕ್ ವರ್ಯಾः ಪ್ರತಿಯೊಂದು ಉಪನ್ಯಾಸವನ್ನು ಕೂಡ ನಮ್ಮೆಲ್ಲರ ಜೊತೆಗೆ ಇಲ್ಲಿಯೇ ಕುಳಿತುಕೊಂಡು ನಮ್ಮೆಲ್ಲರ ಜೊತೆಗೆ ಆಲಿಸುತ್ತಾ ಇದ್ದಾರೆ ಹಾಗೂ ನಮ್ಮೆಲ್ಲರನ್ನು ಉತ್ತಮ ಮಾರ್ಗದಲ್ಲಿ ಹೋಗುವಂತೆ ಪ್ರೇರೇಪಣೆಯನ್ನು ನೀಡುತ್ತಾ ಇದ್ದಾರೆ. ತೇಭ್ಯಃ ಅಪಿ ಸಮೇಷಾಂ ಪಕ್ಷತಃ ಸ್ವಾಗತಂ ವ್ಯಾಹರಾಮಿ. एवमेव अत्र शक्तिविद्यालयस्य निदेशकाः सन्ति अस्माकं कार्यकुशलाः ज्येष्ठाः श्री रमेश के महोदयाः. तेभ्यः अपि अहं हार्दं स्वागतं व्याहरामि. एवमेव अत्र अस्माभिः सह वर्तन्ते डॉक्टर प्रकाश पाटिल महोदयाः ज्येष्ठाः विज्ञानिनः निड्डे एजुकेशन ट्रस्ट इत्यस्य ज्येष्ठाः विज्ञानिनः. तेभ्योऽपि अहं स्वागतं व्याहरामि. एवं चेतना उपाध्याय अस्माकं पोषकाः सन्ति छात्राणां. तेभ्यः अपि ताभ्यः अहं स्वागतं व्याहरामि. एवमेव अस्माकं शक्ति वसति विद्यालयस्य प्रांशुपालाः श्रीमती बबिता महोदयाः. ताभ्यः अपि अहं समेषां पक्षतः स्वागतं व्याहरामि. एवं शक्ति पदवीपूर्व विद्यालयस्य उपप्रांशुपालाः श्रीमन्तः नटेश महोदयाः. तेभ्यः अपि सर्वेषां पक्षतः स्वागतं व्याहरामि. एवम् अस्माकं प्रियछात्राः तेभ्यः सर्वेभ्यः अपि अहं स्वागतं व्याहृत्य इदानीं राष्ट्रगानं भविष्यति. तदनन्तरम् अभ्यागतानां भाषणं. ಹಿಮಗಿರಿ ಮುಕುಟವು ಶಿರದಲ್ಲಿ ಸಾಗರ ಸಂಗಮ ಚರಣದಲ್ಲಿ. ಹಿಮಗಿರಿ ಮುಕುಟವು ಶಿರದಲ್ಲಿ ಸಾಗರ ಸಂಗಮ ಚರಣದಲ್ಲಿ. ನಂದನವನ ಸಿರಿಯೋ ಭಾರತ ವೈಭವವು. ನಂದನವನ ಸಿರಿಯೋ ನಮ್ಮ ಭಾರತ ವೈಭವವು. ವೇದೋಪನಿಷದ ಗೀತೆ ತತ್ವ ಸಾರಿದ ನಾಡು. ವೇದೋಪನಿಷದ ಗೀತೆ ತತ್ವ ಸಾರಿದ ನಾಡು. ಮಹಾಮಹಿಮರ ದಿವ್ಯ ಗಾನವೇ ಭಾರತ ವೈಭವವು. ಮಹಾಮಹಿಮರ ದಿವ್ಯ ಗಾನವೇ ಭಾರತ ವೈಭವವು. ಸರ್ವಮತ ಸಮ್ಮತವು ಏಕತೆಯ ಸಹಕಾರ. ಸರ್ವಮತ ಸಮ್ಮತವು ಏಕತೆಯ ಸಹಕಾರ. ನಶ್ವರದಲ್ಲಿ ಈಶ್ವರ ದರ್ಶನ. ನಶ್ವರದಲ್ಲಿ ಈಶ್ವರ ದರ್ಶನ. ಭಾರತ ವೈಭವವು ನಮ್ಮ ಭಾರತ ವೈಭವವು. ವಿಘ್ನಹರ್ತನಾದ ಶ್ರೀ ಗಣೇಶನ ಚರಣಗಳಲ್ಲಿ, ಧರ್ಮ ಸಂಸ್ಥಾಪನಾಚಾರ್ಯ ಭಗವಾನ್ ಶ್ರೀಕೃಷ್ಣನ ಚರಣಗಳಲ್ಲಿ ಹಾಗೂ ಗುರುಗಳ ಚರಣಗಳಲ್ಲಿ ವಂದಿಸಿ ಇಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರಿಗೆ ನನ್ನ ನಮಸ್ಕಾರ. ನನ್ನ ವಿದ್ಯಾರ್ಥಿ ಮಿತ್ರರಿಗೆ ಸಪ್ರೇಮ ನಮಸ್ಕಾರಗಳು. ಪ್ರಾರಂಭದಲ್ಲೇ ಚೈತನ್ಯಮಯ ಸಂಸ್ಕೃತ ಭಾಷೆಯಲ್ಲಿ ಸೂತ್ರ ಸಂಚಾಲನೆಯನ್ನು ಕೇಳಿ ಕರ್ಣಾನಂದವಾಯಿತು. ಯಾಕಂದರೆ ಭಾರತ ಈ ಪುಣ್ಯಭೂಮಿಯಲ್ಲಿ ಹಿಂದೆ ಸಂಸ್ಕೃತ ಭಾಷೆಯಲ್ಲೇ ಎಲ್ಲವೂ ನಡೀತಾ ಇತ್ತು. ಆದರೆ ಕಾಲ ಪ್ರವಾಹದಲ್ಲಿ ಇವತ್ತು ಸಂಸ್ಕೃತ ಎಲ್ಲಿಯೂ ಕೂಡ ಪ್ರಚಲಿತ ಇಲ್ಲ. ಆದರೆ ಈ ಒಂದು ವೇದಿಕೆಯಲ್ಲಿ ಸುಲಲಿತ ಸುಮಧುರವಾದ ಸಂಸ್ಕೃತ ಭಾಷೆಯನ್ನು ಕೇಳಿಯೇ ಮಹದಾನಂದವಾಯಿತು ನನಗೆ.
ಅದರ ಜೊತೆಗೆ ಇಲ್ಲಿ ಯಾವಾಗಲೂ ಕೂಡ ಇಂತಹ ಒಂದು ಸಾಂಸ್ಕೃತಿಕ ಚಟುವಟಿಕೆಗಳು ನಡೀತಾ ಇದೆ. ಅದರದ್ದೇ ಒಂದು ಭಾಗ ಇವತ್ತಿನ ಪ್ರವಚನ ಅಂತ ಕೇಳಿ ಮತ್ತೂ ಸಂತೋಷ ಆಯಿತು. ಯಾಕಂದರೆ ಇವತ್ತಿನ ನಮಗೆ ಸಾಮಾನ್ಯವಾಗಿ ಬೇರೆ ಶಾಲೆಗಳಲ್ಲೆಲ್ಲ ಹಿಂದೂ ಧರ್ಮದ ವಿಷಯ ಅಥವಾ ಇಂತಹ ಭಾರತದ ಕೆಲವೊಂದು ವಿಷಯಗಳ ಸಂಬಂಧಪಟ್ಟ ಹಾಗೆ ನಮಗೆ ಹೇಳಲಿಕ್ಕೆ ಹೆಚ್ಚು ಅವಕಾಶ ಸಿಗುವುದಿಲ್ಲ. ಇವತ್ತು ಗುರುಪೂರ್ಣಿಮೆ ವಿಷಯ ಮಾತಾಡಲಿಕ್ಕೆ ನಮಗೆ ಇಲ್ಲಿ ಅವಕಾಶ ಸಿಕ್ಕಿತ್ತು. ಅದು ಗುರುಗಳದ್ದೇ ಒಂದು ಅನುಗ್ರಹ ಅಂತ ನಾನು ಭಾವಿಸ್ತೇನೆ. ಯಾಕಂದರೆ ಮಕ್ಕಳೇ, ನಮ್ಮ ಭಾರತ ಇದು ಪುಣ್ಯಭೂಮಿ. ಇಡೀ ವಿಶ್ವ ಪುರುಷನ ಹೃದಯ ಭಾಗ ಅಂತ ಹೇಳ್ತೇವೆ ನಾವು ಭಾರತ ದೇಶವನ್ನು. ಇವತ್ತು ಇಡೀ ವಿಶ್ವ ಏನಾದರೂ ನಡೀತಾ ಇದೆ ಅಂತಾದರೆ ಭಾರತದಲ್ಲಿರುವ ಆಧ್ಯಾತ್ಮಿಕ ಚೈತನ್ಯದಿಂದ ಮಾತ್ರ. ಅದು ಇಲ್ಲಂತಾದರೆ ಅಧರ್ಮದ ಒಂದು ಪರಾಕಾಷ್ಠೆಗೆ ತಲುಪಿದಂತಹ, ಧರ್ಮಕ್ಕೆ ಗ್ಲಾನಿ ಬಂದಂತಹ ಈ ಕಾಲದಲ್ಲಿ ಏನೇನು ಘಟನೆಗಳು ಘಟಿಸ್ತಾ ಇದೆ ನಾವು ಪ್ರಪಂಚದಾದ್ಯಂತ ಇವತ್ತು ಒಮ್ಮೆ ನ್ಯೂಸ್ ಕೇಳಿದರೆ ನಿಮಗೆ ಗೊತ್ತಾಗ್ಬೋದು ಅಧರ್ಮ ಎಷ್ಟರ ತನಕ ಹೆಚ್ಚಾಗಿದೆ. ಆದರೆ ನಮ್ಮ ಪುಣ್ಯಭೂಮಿ ಭಾರತ ಸಾವಿರಾರು ವರ್ಷಗಳ ಹಿಂದಿನಿಂದ ಇಡೀ ವಿಶ್ವಕ್ಕೆ ಜ್ಞಾನವನ್ನು ಕೊಡ್ತಾ ಇದೆ. ಆದರೆ ಕಾಲದ ಒಂದು ಚಕ್ರದ ಅನುಗುಣವಾಗಿ ಇವತ್ತು ನಾವಿರುವಂತಹ ಈ ವರ್ತಮಾನ ಕಾಲ ಕಲಿಯುಗಾಂತರ್ಗತ ಕಲಿಯುಗ ಅಂತ ಹೇಳ್ತೇವೆ. 4 ಯುಗಗಳಲ್ಲಿ ಕಲಿಯುಗ ಅಂತ ಹೇಳಿದರೆ ಅಧರ್ಮ ಹೆಚ್ಚಾಗುವಂಥ ಕಾಲ. ಇದು ಬರೇ ಕಲಿಯುಗ ಅಲ್ಲ, ಕಲಿಯುಗಾಂತರ್ಗತ ಕಲಿಯುಗ, ಕಲಿಯುಗದ ಒಳಗಿನ ಕಲಿಯುಗ. ಅದರಿಂದಾಗಿ ಇಷ್ಟೆಲ್ಲ ಅಧರ್ಮಗಳೆಲ್ಲ ನಾವು ನೋಡ್ತಾ ಇದ್ದೇವೆ. ಆದರೆ ಪ್ರಾಚೀನ ಭಾರತ ಹೇಗಿತ್ತು ನಾವೆಲ್ಲ ಕೇಳಿರ್ಬೋದು. ನಳಂದ, ತಕ್ಷಶಿಲಾ, ಭೋಜಶಾಲಾ, ವಿಕ್ರಮಶಾಲಾ, ಹೀಗೆ ನಮ್ಮ ದೇಶದಾದ್ಯಂತ ಬಹಳ ದೊಡ್ಡ ದೊಡ್ಡ ವಿಶ್ವವಿದ್ಯಾನಿಲಯಗಳು ಇರ್ತಿದ್ವು. ಆರ್ಯಾವರ್ತ ಅಂತ ಹೇಳ್ತಿದ್ದೇವೆ, ಆಗ ಭಾರತ ಅಂತ ಹೇಳ್ತಿರ್ಲಿಲ್ಲ, ಆರ್ಯಾವರ್ತ. ಇವತ್ತಿನ ಅನೇಕ ಬೇರೆ ಬೇರೆ ದೇಶಗಳೆಲ್ಲ ನಮ್ಮದೇ ಆಗಿತ್ತು. ಕಾಲಾಂತರದಲ್ಲಿ ಅದೆಲ್ಲ ಬದಲಾಯಿತು, ಇರಲಿ. ಆದರೆ ಇಡೀ ವಿಶ್ವದಿಂದ ಭಾರತಕ್ಕೆ ಅಧ್ಯಾತ್ಮ ಶಿಕ್ಷಣ, ಧರ್ಮದ ಶಿಕ್ಷಣ ಕಲೀಲಿಕ್ಕೆ ಸಾವಿರಾರು ವಿದ್ಯಾರ್ಥಿಗಳು ಬರ್ತಿದ್ರು. ಅದರ ಬಗ್ಗೆ ನಮ್ಮ ದೇಶಕ್ಕೆ ಭೇಟಿ ನೀಡಿದಂತಹ ವಿದೇಶಿ ಬರಹಗಾರರು ಬರೆದಿಟ್ಟಿದ್ದಾರೆ. ಅದೆಲ್ಲ ನಿಮಗೆ ಹಿಸ್ಟ್ರಿಯಲ್ಲಿ ಕಲಿಸ್ತಾ ಇರ್ಬೋದು. ಆದರೆ ಇವತ್ತಿನ ದುಸ್ಥಿತಿಯಲ್ಲಿ ನಮಗೆ ಈ ಜ್ಞಾನದ ಒಂದು ಅರಿವಿಲ್ಲದಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಇದಕ್ಕೆ ಮೂಲ ಕಾರಣ ಸಾವಿರಾರು ವರ್ಷಗಳಿಂದ ದೇಶದ ಮೇಲೆ ಆಕ್ರಮಣಗಳಾಯಿತು. ವಿದೇಶಿ ಆಕ್ರಮಣಕಾರರು ಎಲ್ಲರೂ ಬಂದರು ಇಲ್ಲಿ ಆಕ್ರಮಣ ಮಾಡಲಿಕ್ಕೆ. ಆದರೆ ಅದೆಲ್ಲವನ್ನು ಎದುರಿಸಿ ಇವತ್ತಿಗೂ ತನ್ನ ಆ ಒಂದು ಮೂಲ ಚೈತನ್ಯವನ್ನು ಉಳಿಸಿಕೊಂಡಂತಹ ದೇಶ ಭಾರತ ಮಾತ್ರ. ಎಷ್ಟೋ ಸಂಸ್ಕೃತಿಗಳು ಅಳಿದು ಹೋಗಿದ್ದಾವೆ, ಆದರೆ ನಮ್ಮ ಹಿಂದೂ ಧರ್ಮ ಅಥವಾ ಭಾರತೀಯ ಸಂಸ್ಕೃತಿ ಇನ್ನೂ ಜೀವಂತ ಇರಲಿಕ್ಕೆ ಏನು ಕಾರಣ? ಪ್ರಾಚೀನ ಕಾಲದಿಂದ ಇಲ್ಲಿನ ಒಂದು ಈ ಜ್ಞಾನ ಪರಂಪರೆಯನ್ನು ಉಳಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿದಂತಹ ನಮ್ಮ ಋಷಿ ಮುನಿಗಳು. ಇವತ್ತು ನಾವು ಗುರುಪೂರ್ಣಿಮೆ ವಿಷಯ ನಿಮಗೆ ಹೇಳಲಿಕ್ಕೆ ಬಂದಿದ್ದೇವೆ. ಈ ಗುರುಪೂರ್ಣಿಮೆ ಅಂದರೆ ಏನು ಅದನ್ನು ಫಸ್ಟ್ ನಾವು ತಿಳ್ಕೊಳ್ಳುವ. ಮಕ್ಕಳೇ, ಈಗ ಜುಲೈ 10ನೇ ತಾರೀಕಿಗೆ ಆಷಾಢ ಶುಕ್ಲ ಪೌರ್ಣಮಿ, ಆಷಾಢ ಮಾಸದ ಪೌರ್ಣಮಿಯನ್ನು ನಾವು ಗುರುಪೂರ್ಣಿಮೆ ಅಂತ ಹೇಳ್ತೇವೆ. ಗುರುಪೂರ್ಣಿಮೆ ಅಂತ ಯಾಕೆ ಹೇಳ್ತೇವೆ? ತಾವೆಲ್ಲರೂ ಮಹರ್ಷಿ ವೇದವ್ಯಾಸರ ಹೆಸರು ಕೇಳಿರ್ಬೋದು. ಕೇಳಿದ್ದೀರಾ ಕೆಲವರಾದರೂ? ಮಹರ್ಷಿ ವೇದವ್ಯಾಸರು ಗೊತ್ತಿದೆ ಅಲ್ಲ? ವೇದವ್ಯಾಸರಂದ್ರೆ ಯಾರು? ಆಗಿನ ಕಾಲದಲ್ಲಿ ಕೇವಲ ಕೇಳಿ ನೆನಪಿನಲ್ಲಿ ಇಟ್ಕೊಳ್ತಾ ಇದ್ದಂತಹ ಜ್ಞಾನವನ್ನು ಲಿಖಿತ ರೂಪಕ್ಕೆ ತಂದವರು. ನಮ್ಮ ಪುರಾಣ ಇತಿಹಾಸ ಅಥವಾ ನಮ್ಮ ಪ್ರಾಚೀನ ವೇದಗಳು, ಉಪನಿಷತ್ತುಗಳು ಇವೆಲ್ಲವನ್ನು ನಾವು ಶ್ರುತಿ ಸ್ಮೃತಿ ಅಂತ ಹೇಳ್ತೇವೆ. ಶ್ರುತಿ ಅಂತ ಹೇಳಿದರೆ ಕೇಳುವುದು, ಸ್ಮೃತಿ ಅಂದರೆ ನೆನಪಿಡುವುದು. ಹಿಂದಿನ ಕಾಲದಲ್ಲಿ, ಇವತ್ತು ನಾವು ಬರೆದು ಕಲಿತೇವಲ್ಲ, ಪುಸ್ತಕ ಇದೆ, ಅದರಲ್ಲಿ ಯಾವುದೂ ಕೂಡ ಆ ರೀತಿ ಇರಲಿಲ್ಲ. ನಮಗೆ ವಿದ್ಯೆ ಕಲಿಸೋದು ಗುರುಕುಲದಲ್ಲಿ ಗುರುಗಳು ಬಾಯಿಂದ ಜ್ಞಾನವನ್ನು ಕೊಡ್ತಿದ್ರು. ಅದನ್ನು ನೆನಪಿನಲ್ಲಿ ಇಟ್ಟುಕೊಂಡು ಮುಂದಿನ ವಿದ್ಯಾರ್ಥಿಗಳು, ಆ ಗುರುಕುಲದಲ್ಲಿದ್ದಂತಹ ಎಲ್ಲ ಶಿಷ್ಯರು ಕೂಡ ಕಲಿತಾ ಇದ್ರು. ಜ್ಞಾನ ಎಲ್ಲವೂ ಕೂಡ ಮೆದುಳಿನಲ್ಲಿ ಶೇಖರ ಮಾಡಿಟ್ಕೊಳ್ತಾ ಇದ್ರು. ಅದನ್ನು ಶ್ರುತಿ ಸ್ಮೃತಿ ಅಂತ ಹೇಳ್ತೇವೆ. ಕಿವಿಯಲ್ಲಿ ಕೇಳಿ ಬುದ್ಧಿಯಲ್ಲಿ ಧಾರಣೆ ಮಾಡೋದು. ಇವತ್ತು ನಮಗಷ್ಟು ಶಕ್ತಿ ಉಂಟಾ? ನಮಗೆ ಚಿಕ್ಕ ಚಿಕ್ಕ ವಿಷಯಕ್ಕೂ ಕೂಡ ನಮಗೆ ನೆನಪಿರುವುದಿಲ್ಲ. ಬೆಳಿಗ್ಗೆ ಹೇಳಿದ ವಿಷಯ ಸಂಜೆ ನೆನಪಿಲ್ಲ, ನಿನ್ನೆ ಮಾಸ್ಟರ್ ಏನು ಹೇಳಿದ್ರು ನಮಗೆ ಇವತ್ತು ನೆನಪೇ ಇಲ್ಲ ಅಲ್ವಾ? ನೆನಪಿನ ಶಕ್ತಿ ಅತ್ಯಂತ ಕಡಿಮೆ ಆಗಿದೆ. ಆಗಿನ ಕಾಲದಲ್ಲಿ ಹೇಗಿತ್ತು? 4 ವೇದಗಳು, ಬ್ರಹ್ಮಸೂತ್ರ, ಉಪನಿಷತ್ತು ಎಲ್ಲವನ್ನೂ ಕಲಿತು ಅದನ್ನು ಇಲ್ಲಿ ನೆನಪಿಟ್ಟುಕೊಳ್ತಾ ಇದ್ದಂತಹ ತೀಕ್ಷ್ಣ ಬುದ್ಧಿಯ ವಿದ್ಯಾರ್ಥಿಗಳು ನಮ್ಮ ದೇಶದಲ್ಲಿದ್ದರು. ಆಗಿನ ಕಾಲದಲ್ಲಿ ಆ ರೀತಿಯಲ್ಲಿ ಆ ಒಂದು ಜ್ಞಾನ ಪ್ರವಾಹ ಇದ್ದಂಥ ಸಂದರ್ಭದಲ್ಲಿ ಆ ಜ್ಞಾನವನ್ನು ನಾಶ ಮಾಡುವಂತಹ ಕೆಲವು ದುಷ್ಟರು, ದುರುಳರು ಕೂಡ ಜನ್ಮಕ್ಕೆ ಬರ್ತಾರೆ. ತಾವೆಲ್ಲರೂ ಹೆಸರು ಕೇಳಿರ್ಬೋದು. ಕಾರ್ತವೀರ್ಯಾರ್ಜುನ ಎಂಬ ಒಬ್ಬ ದುಷ್ಟ ದಾನವ. ಅವನು
ಈ ಎಲ್ಲ ಜ್ಞಾನದ ನಾಶ ಮಾಡ್ಲಿಕ್ಕಂತ ಹೇಳಿ ಇಡೀ ಆರ್ಯಾವರ್ತದಲ್ಲಿದ್ದಂತಹ ಗುರುಕುಲಗಳನ್ನು ನಾಶ ಮಾಡ್ತಾನೆ. ಅಲ್ಲಿ ಹೋಗಿ ಅಲ್ಲಿ ಕಲಿಸ್ತಾ ಇದ್ದಂತಹ ಗುರುಗಳು, ಆಚಾರ್ಯರು, ಅವರನ್ನೆಲ್ಲ ಅವರಿಗೆಲ್ಲರಿಗೂ ಶಿಕ್ಷೆ ಅಂತ ಹೇಳಿ ಮರಣದಂಡನೆ ಕೊಟ್ಟು ಆ ಗುರುಕುಲಗಳಿಗೆ ಬೆಂಕಿ ಹಾಕುವಂತಹ ಆ ಒಂದು ಅತ್ಯಂತ ದಾರುಣವಾದ ಸ್ಥಿತಿ ನಿರ್ಮಾಣ ಆಯಿತು. ಆಗ ಈ ನೆನಪಿನಲ್ಲಿ ಇಟ್ಕೊಳ್ತಾ ಇದ್ದಂತಹ ಜ್ಞಾನ ಆ ವ್ಯಕ್ತಿಯೇ ಇಲ್ಲಂತ ಅದರದ್ದು ಹೋಯ್ತಲ್ವಾ. ಈಗ ನಾವು ಬರೆದಿಟ್ಕೊಳ್ತೇವೆ, ಬರೆದದ್ದು ನಮಗೆ ಹಾರ್ಡ್ ಕಾಪಿ ಇದೆ, ಸಾಫ್ಟ್ ಕಾಪಿ ಇದೆ. ಆಗಿನ ಕಾಲದಲ್ಲಿ ಕೇವಲ ನೆನಪಿನಲ್ಲಿ ಇಟ್ಕೊಳ್ತಾ ಇದ್ರು. ಅಂತಹ ಜ್ಞಾನ ಇದ್ದಂತಹ ಒಬ್ಬ ವ್ಯಕ್ತಿ ಮೃತನಾದರೆ ಅವನ ಜೊತೆಗೆ ಆ ಜ್ಞಾನ ಹೊರಟೋಯ್ತು, ಬರೆದು ಇಲ್ಲ ಅದು ಜ್ಞಾನ. ಇಂಥ ಪರಿಸ್ಥಿತಿಯಲ್ಲಿ ವೇದವ್ಯಾಸರ ಜನ್ಮ ಆಗ್ತದೆ. ಪರಾಶರ ಮುನಿ ಮತ್ತು ಸತ್ಯವತಿ ಎಂಬ ಒಬ್ಬ ಕನ್ಯೆಯ ಮುಖಾಂತರ ಭಗವಂತನ ಅಂಶಾವತಾರವಾಗಿ ವೇದವ್ಯಾಸರು ಜನ್ಮಕ್ಕೆ ಬಂದರು. ಆಗಿನ ಕಾಲದಲ್ಲಿ ಏನು ನಷ್ಟ ಆಗ್ತಾ ಇತ್ತು ಈ ಜ್ಞಾನ, ಆ ಗುರುಕುಲಗಳಲ್ಲಿ ಅಳಿದುಳಿದಂತಹ ವ್ಯಕ್ತಿಗಳನ್ನು ಭೇಟಿ ಮಾಡಿ ಅವರೆಲ್ಲರಿಂದ ಆ ಜ್ಞಾನವನ್ನು ಪಡ್ಕೊಳ್ತಾರೆ ಮತ್ತು ಲಿಖಿತ ರೂಪದಲ್ಲಿ ಅದನ್ನು ಬರೆದಿಡ್ತಾರೆ. ಅದನ್ನೇ ನಾವು ವೇದಗಳು ಅಂತ ಹೇಳ್ತೇವೆ. ಆ ಜ್ಞಾನವನ್ನು ಅವರು ಸಂಗ್ರಹ ಮಾಡಿ ಲಿಖಿತ ರೂಪದಲ್ಲಿ ಬರೆದದ್ರಿಂದ ಇವತ್ತು ಏನಾದರೂ ಭಾರತದಲ್ಲಿ ಜ್ಞಾನ ಉಳಿದಿದೆ ಅಂತಾದರೆ ಅದು ವೇದವ್ಯಾಸರಿಂದ. ಅದಕ್ಕೆ ಅವರನ್ನು ಮಹರ್ಷಿ ಅಂತ ಹೇಳ್ತೇವೆ ನಾವು. ಅವರು ಹುಟ್ಟಿದಂತಹ ದಿವಸ ಆಷಾಢ ಶುಕ್ಲ ಪೌರ್ಣಮಿ. ಗುರುಗಳಾಗಿ ಅವರು ಇಡೀ ಜಗತ್ತಿಗೆ ಜ್ಞಾನವನ್ನು ಕೊಟ್ಟದ್ರಿಂದ ವ್ಯಾಸೋಚ್ಚಿಷ್ಟಂ ಜಗತ್ ಸರ್ವಂ ಅಂತ ಹೇಳ್ತಾರೆ. ಅಂದರೆ ಉಚ್ಚಿಷ್ಟ ಅಂದರೆ ಎಂಜಲು ಅಂತ. ಎಂಜಲ್ ಅಂದರೆ ಏನು? ಅವರ ಬಾಯಿಂದ ಬಂದ ಜ್ಞಾನ ಇವತ್ತು ನಾವೆಲ್ಲ ಕಲಿಯುವುದು. ಇವತ್ತೇನಾದರೂ ನಾವು ಕಲಿತಾ ಇದ್ದೇವಂತಾದರೆ ಎಲ್ಲವೂ ವೇದವ್ಯಾಸರಿಂದ ಬಂದಂಥದ್ದು. ಅಂತಹ ಮಹಾನುಭಾವರು, ಅವರನ್ನು ಆದಿಗುರು ಅಂತ ಹೇಳಿ ನಾವು ಉಪಾಸನೆ ಮಾಡ್ತೇವೆ. ಹಾಗಾಗಿ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಅಥವಾ ಆಧ್ಯಾತ್ಮಿಕ ಧಾರ್ಮಿಕ ಸಂಘಟನೆಗಳಲ್ಲಿ ಗುರು ಪೂರ್ಣಿಮೆಯನ್ನು ಆಚರಣೆ ಮಾಡ್ತಾರೆ. ಆಷಾಢ ಶುಕ್ಲ ಪೌರ್ಣಮಿ ಇದು ಈ ವರ್ಷ ಜುಲೈ 10ಕ್ಕೆ ಬರ್ತದೆ. ನಮ್ಮಲ್ಲಿ ಯಾವುದನ್ನು ನಾವು ಆಂಗ್ಲರ ತಾರೀಕಿನ ಪ್ರಕಾರ ಆಚರಿಸುವುದಿಲ್ಲ ಮಕ್ಕಳೇ. ನಾವೆಲ್ಲವನ್ನು ಚಂದ್ರ ಮತ್ತು ಸೂರ್ಯನ ಚಲನೆಯನ್ನು ಆಧರಿಸಿ ಮಾಡ್ತೇವೆ. ಈ ವರ್ಷ ಜುಲೈ 10ಕ್ಕೆ ಬಂದರೆ ಮುಂದಿನ ವರ್ಷ ಜುಲೈ 10ಕ್ಕೆ ಬರುವುದಿಲ್ಲ ಗುರುಪೂರ್ಣಿಮೆ. ಯಾಕೆ? ಆಷಾಢ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆ ಯಾವಾಗ ಬರ್ತದೆ ಆ ದಿನ ನಮ್ಮದು ಆಚರಣೆ. ನಾವೆಲ್ಲವೂ ಚಂದ್ರನ ಚಲನೆಯನ್ನು ಆಧರಿಸಿ, ಸೂರ್ಯನ ಚಲನೆಯನ್ನು ಆಧರಿಸಿ ಮಾಡುವಂಥದ್ದು. ಯಾಕಂದರೆ ಆ ದಿವಸ ಅದನ್ನು ಆಚರಣೆ ಮಾಡಿದರೆ ಆ ದಿವಸ ಆ ವ್ಯಕ್ತಿಯ ತತ್ವ ಬಾಕಿ ದಿನಗಳಿಗಿಂತ 1000 ಪಟ್ಟು ಹೆಚ್ಚಿರ್ತದೆ. ಉದಾಹರಣೆಗೆ ಈಗ ನಾವು ಚೈತ್ರ ಶುಕ್ಲ ನವಮಿಗೆ ರಾಮನವಮಿ ಅಂತ ಹೇಳ್ತೇವೆ. ಆ ರಾಮನವಮಿ ಈ ವರ್ಷ ಯಾವ ತಾರೀಕಿಗೆ ಬಂದಿದೆ, ಮುಂದಿನ ವರ್ಷ ಅದೇ ತಾರೀಕಿಗೆ ಬರುವುದಿಲ್ಲ, ಬೇರೆ ತಾರೀಕಿಗೆ ಬರ್ತದೆ. ಆದರೆ ನಾವು ಮಾಡೋದು ಯಾವಾಗ? ಚೈತ್ರ ಮಾಸ ಶುಕ್ಲ ಪಕ್ಷದ ನವಮಿ. ಕೃಷ್ಣಾಷ್ಟಮಿ ಯಾವಾಗ ಮಾಡ್ತೇವೆ? ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ. ಈ ಥರ ಆಗ ಯಾಕೆ ಆಚರಣೆ ಮಾಡಬೇಕಂದ್ರೆ ಆ ದೇವತಾ ತತ್ವ ಭೂಮಿ ಮೇಲೆ ಅವತಾರ ತಾಳಿದಂತಹ ದಿನ ಬಾಕಿ ದಿನಗಳಿಗಿಂತ 1000 ಪಟ್ಟು ಹೆಚ್ಚು ಅದರ ತತ್ವ ಕಾರ್ಯನಿರತವಾಗ್ತದೆ. ಅದಕ್ಕೆ ನಾವು ಕೂಡ ನಮ್ಮ ಹುಟ್ಟು ಹಬ್ಬವನ್ನು ತಿಥಿಯ ಪ್ರಕಾರ ಆಚರಿಸಬೇಕು ಅಂತ ಹಿಂದೂ ಧರ್ಮ ಹೇಳ್ತದೆ. ಇವತ್ತು ನಮ್ಗೆ ಅದೆಲ್ಲ ಗೊತ್ತಿಲ್ಲಲ್ಲ, ನಾವು ತಾರೀಖು ಪ್ರಕಾರ ಆಚರಿಸ್ತೇವೆ. ಹೌದಲ್ಲ ಮಕ್ಕಳೇ? ನಮ್ಮದು ಬರ್ತ್ಡೇ ನಾವು ಯಾವಾಗ ಮಾಡ್ತೇವೆ? ಡೇಟ್ ಆಫ್ ಬರ್ತ್ ನಮ್ಮದು. ಅದು ನಾವು ಯಾವಾಗ ಹುಟ್ಟಿದ್ದು, ಯಾವ ತಿಂಗಳಲ್ಲಿ ಯಾವ ತಿಥಿಗೆ ಹುಟ್ಟಿದ್ದೇವೆ ನಮಗೆ ಗೊತ್ತಿಲ್ಲ. ನಾವು ಆ ಡೇಟನ್ನು ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ ನಾವು ಆಚರಿಸ್ತೇವೆ, ಸರಿಯಲ್ಲ? ಆದರೆ ಹಿಂದೂ ಧರ್ಮ ನಮಗೆ ಎಲ್ಲವನ್ನು ಶಾಸ್ತ್ರಬದ್ಧವಾಗಿ ಯೋಗ್ಯ ರೀತಿಯಲ್ಲಿ ಆಚರಿಸೋದನ್ನು ಕಲಿಸಿದೆ. ಆದರೆ ಅದನ್ನು ನಮಗಿಲ್ಲಿ ಇವತ್ತು ಯಾರೂ ಕಲಿಸೋದಿಲ್ಲ ಶಿಕ್ಷಣ ಪದ್ಧತಿಯನ್ನು. ಆ ದೃಷ್ಟಿಯಿಂದ ಈ ಆಷಾಢ ಶುಕ್ಲ ಪೌರ್ಣಮಿ ಅಂತ ಹೇಳಿದರೆ ವೇದವ್ಯಾಸರು ಜನ್ಮಕ್ಕೆ ಬಂದದ್ರಿಂದ ಆ ದಿನ ಗುರುತತ್ವ 1000 ಪಟ್ಟು ಹೆಚ್ಚು ಕಾರ್ಯನಿರತವಾಗ್ತದೆ. ಗುರುತತ್ವ ಅಂದರೆ ಏನು? ಹಾಗಾದರೆ ಇವತ್ತು ನಿಮಗೆಲ್ರಿಗೂ ಶಿಕ್ಷಕರು ವಿದ್ಯೆಯನ್ನು ಕೊಡ್ತಾರೆ. ಅನೇಕ ವಿಷಯಗಳ ಬಗ್ಗೆ ನಮಗೆ ಶಾಲಾ ಕಾಲೇಜುಗಳಲ್ಲಿ ಸಬ್ಜೆಕ್ಟ್ಸ್ ಅಂತ ಕಲಿಸ್ತಾರೆ. ಆದರೆ ಇಲ್ಲಿ ಗುರು ಎಂಬ ತತ್ವ ಏನು ಕಲಿಸ್ತದೆ ನಮಗೆ? ಗುರು ಎಂಬುದು ಒಂದು ತತ್ವ ಅಂತ ಯಾಕೆ ಹೇಳ್ತೇವೆ? ಗುರು ಎಲಿಮೆಂಟ್. ಈ ಗುರು ಎಂಬ ತತ್ವ ಮನುಷ್ಯನಾದವನನ್ನು ಭಗವಂತನಾಗುವ ಹಾಗೆ ಅದು ನಮಗೆ ಪ್ರೇರೇಪಣೆ ಕೊಡುವಂಥದ್ದು. ಆಗಲೇ ಸರ್ ಹೇಳಿದರು, ಸಂಸ್ಕೃತ ಭಾಷೆಯ ಒಂದು ಶ್ಲೋಕ ಹೇಳಿದರು. ಅಂಥದ್ದೇ ಒಂದು ಸುಭಾಷಿತ ಇನ್ನೊಂದಿದೆ. ಆಹಾರ ನಿದ್ರಾ ಭಯಮೈಥುನಂಚ ಸಾಮಾನ್ಯಮೇತತ್ ಪಶುಭಿರ್ನರಾಣಾಂ ಧರ್ಮೋ ಹಿ ತೇಷಾಂ ಅಧಿಕೋ ವಿಶೇಷಃ ಧರ್ಮೇಣ ಹೀನ ಪಶುಭಿಃ ಸಮಾನ ಅಂತ. ಭಗವಂತನ ಸೃಷ್ಟಿಯಲ್ಲಿ 84 ಲಕ್ಷ ಜೀವರಾಶಿ ಇದ್ದಾವೆ. ಅದರಲ್ಲಿ ಮನುಷ್ಯನೂ ಒಬ್ಬ. ಕೇವಲ ಮನುಷ್ಯರು ಮಾತ್ರ ಇರುವುದಲ್ಲ ಭೂಮಿ ಮೇಲೆ, ನಮ್ಮಂತಹ ಅನೇಕ ಪ್ರಾಣಿ ಪಕ್ಷಿಗಳಿದ್ದಾವಲ್ಲ. ಅದರಲ್ಲಿ ಮನುಷ್ಯರಿಗೆ ಮಾತ್ರ ಧರ್ಮ ಅಂದರೆ ಏನಂತ ಅರ್ಥ ಆಗ್ತದೆ, ಧರ್ಮಾಚರಣೆ ಮಾಡಲಿಕ್ಕಾಗ್ತದೆ. ಪ್ರಾಣಿ ಪಕ್ಷಿಗಳಿಗೆ ಇಲ್ಲಿ ಬಂದು ಕೂರಿಸಿದ್ರೆ ನಾವು ಹೇಳಿದ ಅರ್ಥ ಆಗೋದಿಲ್ಲ, ಆಗ್ತದಾ?
ಇಲ್ಲಿ ಎಷ್ಟೊಂದು ಇರ್ಬೋದಲ್ಲ, ಕ್ರಿಮಿಕೀಟಗಳಿರ್ಬೋದು, ಹಲ್ಲಿ ಇರ್ಬೋದು, ಜಿರಳೆ ಇರ್ಬೋದು, ನೊಣ ಇರ್ಬೋದು. ಅದಕ್ಕೆ ನಾವು ಹೇಳಿದ ವಿಷಯ ಅರ್ಥ ಆಗ್ತದಾ? ಇಲ್ಲಲ್ಲ, ಮನುಷ್ಯನಿಗೆ ಮಾತ್ರ ಅರ್ಥ ಆಗ್ತದೆ. ಯಾಕಂದ್ರೆ ನಮಗೇನು ಕೊಟ್ಟಿದ್ದಾನೆ ಭಗವಂತ? ವಿವೇಚನಾ ಶಕ್ತಿ, ಪ್ರಜ್ಞಾ, ಅದನ್ನು ಕೊಟ್ಟಿದ್ದಾನೆ. ಬಾಕಿ ಪ್ರಾಣಿಗಳಿಗಿಲ್ಲ. ಆದರೆ ಮನುಷ್ಯ ಮತ್ತು ಪ್ರಾಣಿಗಳಿಗೇನು ಭೇದ? ನಮಗೂ ಹಸಿವಾಗ್ತದೆ, ಪ್ರಾಣಿಗಳಿಗೂ ಹಸಿವಾಗ್ತದೆ. ನಮಗೂ ನಿದ್ರೆ ಬರ್ತದೆ, ಪ್ರಾಣಿಗಳಿಗೂ ನಿದ್ರೆ ಬರ್ತದೆ. ಮನುಷ್ಯರು ಎಲ್ಲರೂ ಕೂಡ ತಮ್ಮ ವಂಶ ಉತ್ಪತ್ತಿ, ಸಂತಾನೋತ್ಪತ್ತಿ ಮಾಡುವ ಕಾರ್ಯ ಮಾಡ್ತವೆ, ಪ್ರಾಣಿ ಪಕ್ಷಿಗಳು ಮಾಡ್ತವೆ. ಆಹಾರ ನಿದ್ರಾ ಭಯಮೈಥುನಂಚ ಸಾಮಾನ್ಯಮೇತತ್ ಪಶುಭಿರ್ನರಾಣ. ಪಶುಗಳಿಗೂ ನಮಗೂ ಎಲ್ಲ ಸಮಾನ. ಆಹಾರ, ನಿದ್ರೆ, ಭಯ, ಸಂತಾನೋತ್ಪತ್ತಿ ಎಲ್ಲ ಸಮಾನ. ಆದರೆ ಧರ್ಮೋ ಹಿ ತೇಷಾಮಧಿಕೋ ವಿಶೇಷ. ಧರ್ಮಾಚರಣೆ ಮಾಡುವುದು, ತನಗೂ ಇತರರಿಗೂ ಒಳಿತನ್ನುಂಟು ಮಾಡುವುದು ಮನುಷ್ಯರಿಗೆ ಮಾತ್ರ ಸಾಧ್ಯ. ಇದು ಪ್ರಾಣಿಗಳಿಗೆ ಆಗೋದಿಲ್ಲ. ಅದಿಲ್ಲದವನು ಧರ್ಮೇಣ ಹೀನ ಪಶುಭಿ ಸಮಾನ. ನೋಡ್ಲಿಕ್ಕೆ ಮಾತ್ರ ಮನುಷ್ಯ, ಆದರೆ ಕೋಡು ಮತ್ತು ಬಾಲ ಇಲ್ಲದ ಪಶುವಿನ ಹಾಗೆ ಅಂತ ಹೇಳ್ತದೆ ಸುಭಾಷಿತ. ಹಾಗಾದ್ರೆ ನಾವೇನಾಗಬೇಕೀಗ? ಕೇವಲ ಮನುಷ್ಯರಾಗಿದ್ದರೆ ಸಾಕಾಗ್ತದಾ? ಇಲ್ಲ. ನಾವು ನಮಗೆ ಮಾತ್ರ ಅಲ್ಲ, ಇಡೀ ಸಮಷ್ಟಿಗೆ, ಸಮಾಜಕ್ಕೆ ಒಳ್ಳೆಯದನ್ನುಂಟು ಮಾಡುವಂಥ ಕಾರ್ಯ ಮಾಡಬೇಕು. ಅದನ್ನು ಕಲಿಸೋರು ಗುರುಗಳು. ಇಲ್ಲಂತಂದ್ರೆ ಇವತ್ತು ನಾವೆಲ್ಲರೂ ಕಲಿಯುವಂತಹ ಈ ಶಿಕ್ಷಣ ಮತ್ತು ವಿದ್ಯೆಯಲ್ಲಿ ವ್ಯತ್ಯಾಸ ಉಂಟು. ಶಿಕ್ಷಣದಿಂದ ಅಹಂಕಾರ ಜಾಸ್ತಿ ಆಗ್ತದೆ. ಡಿಗ್ರಿ ಪಡಿತಾ ಹೋಗ್ತೇವೆ, BCom, MCom, MPhil, PhD ಏನೇನೋ ಆಗ್ತೇವೆ. ಮತ್ತೆ ನಾನು ಒಬ್ಬ ದೊಡ್ಡ ಪಂಡಿತ ಅಂತ ಹೇಳಿ ಇಷ್ಟು ದೊಡ್ಡ ಬೋರ್ಡ್ ಹಾಕ್ತೇವೆ ಮನೆ ಎದುರುಗಡೆ. ಆದರೆ ಇನ್ನೊಬ್ಬರಿಗೆ ಉಪಕಾರ ಮಾಡಬೇಕು, ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡಬೇಕು ಎಂಬ ಒಂದು ಜ್ಞಾನವನ್ನಲ್ಲಿ ಇಲ್ಲದೇ ಇರ್ಬೋದು. ಅಂಥ ಪ್ರಪಂಚ ಇವತ್ತು ನಾವು ನೋಡುತ್ತೇವೆ. ಸರಿಯಲ್ಲ? ಒಬ್ರಿಗೊಬ್ರು ಉಪಕಾರ ಮಾಡುವಂಥದ್ದು ನೋಡ್ತೇವಾ? ಎಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾವ ರೀತಿಯಲ್ಲಿ ಅಧರ್ಮ ನಡೀತಾ ಉಂಟು. ಅಜ್ಞಾನದಿಂದ ಕೊಲೆ, ಸುಲಿಗೆ, ಅತ್ಯಾಚಾರ, ಗೋಹತ್ಯೆ, ಇನ್ನೇನು ನಡಿಬಾರದು ಎಲ್ಲ ನಡೀತಾ ಉಂಟು ಈ ಕಲಿಕಾಲದಲ್ಲಿ. ಎಲ್ಲರೂ ಮಾಡೋದು ಯಾರು? ಕಲಿತವರೇ ಮಾಡೋದು. ಟೆರರಿಸ್ಟ್ ಅಂತ ಕೇಳಿದ್ದೀರಲ್ಲ, ಟೆರರಿಸ್ಟ್ ಏನು ದಡ್ರಲ್ಲ, ಅವರೇನು ಅವಿದ್ಯಾವಂತರಲ್ಲ, ಅವ್ರು ಕಲಿತವರೇ, ಜಾಸ್ತಿ ಕಲಿತವರು. ಆದರೆ ಒಳಿತನ್ನುಂಟು ಮಾಡೋ ವಿಚಾರ ಇಲ್ಲ, ಸಮಾಜಕ್ಕೆ ಹಾನಿಯನ್ನುಂಟು ಮಾಡುವಂತಹ ಪ್ರಯತ್ನ ಮಾಡ್ತಾರೆ. ಅದನ್ನು ವಿದ್ಯೆ ಅಂತ ಹೇಳ್ತಾರ? ಇಲ್ವೇ ಇಲ್ಲ. ಆದಿಶಂಕರಾಚಾರ್ಯರು ಹೇಳ್ತಾರೆ, ಸಾ ವಿದ್ಯಾ ಯಾ ವಿಮುಕ್ತಯೇ. ಯಾವುದು ನಮ್ಮನ್ನು ಮುಕ್ತರನ್ನಾಗಿ ಮಾಡ್ತದೆ ಅದು ವಿದ್ಯೆ. ಈಗ ಕಲಿಯುವುದೆಲ್ಲ ಅವಿದ್ಯೆ ಅಂತ ಹೇಳ್ತಾರೆ ಶಂಕರಾಚಾರ್ಯರು. ಯಾಕೆ ಅವಿದ್ಯೆ ಅಂತ ಹೇಳಿದ್ರೆ, ಈ ವಿದ್ಯೆ ಕಲಿತವನಿಗೆ ಅಹಂಕಾರ ಜಾಸ್ತಿ ಆಗ್ತದೆ ಹೊರತು ಸಮಾಜಕ್ಕೆ ಒಳಿತನ್ನು ಉಂಟು ಮಾಡಲೂಬಹುದು, ಇಲ್ಲದೆ ಇರಬಹುದು. ಹಾಗಾಗಿ ನಮಗೆ ಈ ಗುರು ಎಂಬ ಶಕ್ತಿ ಏನು ಮಾಡುತ್ತದೆ? ನಮ್ಮನ್ನು ಭಗವಂತನ ಕಡೆಗೆ ಕರ್ಕೊಂಡು ಹೋಗುವಂತಹ ಮಹಾನ್ ಕಾರ್ಯವನ್ನು, ಆ ಒಂದು ಕೃಪೆಯನ್ನು ಮಾಡುವಂತಹ ಆ ಶಕ್ತಿಗೆ ನಾವು ಗುರು ಅಂತ ಹೇಳ್ತೇವೆ. ಅದು ಬೇರೆ ಬೇರೆ ವ್ಯಕ್ತಿಗಳಿಂದ ಅದು ಕಾರ್ಯ ಮಾಡ್ತದೆ. ಗುರು ಅಂದರೆ ಒಬ್ಬನೇ ಅಲ್ಲ, ಅದು ಬೇರೆ ಬೇರೆ ದೇಹದಿಂದ ಕೆಲಸ ಮಾಡ್ತದೆ. ಇಲ್ಲಿ ನಿಮಗೆ ಶಿಕ್ಷಣ ಕೊಡೋದು ಕೂಡ ಒಂದು ಪ್ರಕಾರದ ಗುರುತತ್ವವೇ ಇದೆ. ಯಾಕಂದರೆ ನಿಮ್ಮ ಅಜ್ಞಾನ ಕಳೆದು ಜೀವನದಲ್ಲಿ ಏನೋ ಒಂದು ಆಗಲಿಕ್ಕೆ ನಿಮಗೆ ಮಾರ್ಗದರ್ಶನ ಮಾಡ್ತಾರಲ್ಲ ಶಿಕ್ಷಕರು, ಸರಿಯಲ್ಲ? ಆದರೆ ಶಿಕ್ಷಕ ಮತ್ತು ಗುರುವಿನಲ್ಲಿ ವ್ಯತ್ಯಾಸ ಉಂಟು ಮಕ್ಕಳೇ. ಇವತ್ತಿನ ಶಿಕ್ಷಣ ಪದ್ಧತಿಯಲ್ಲಿ ನಾವೀಗ ಈ ಶಾಲೆಯಲ್ಲಿ ಕಲಿತೆವು, ಶಿಕ್ಷಕರು ಮತ್ತು ನಿಮ್ಮ ನಡುವೆ ಏನು ಸಂಬಂಧ ಇರ್ತದೆ? ಫೀಸ್ ಕಟ್ತೀರಿ, ಎಕ್ಸಾಮ್ ಬರೀತೀರಿ, ಎಕ್ಸಾಮ್ ಬರೆದ ಮೇಲೆ ಮುಗೀತು, ನೀವು ಹೋಗ್ತೀರಿ ಶಾಲೆ ಬಿಟ್ಟು, ಹೌದಲ್ಲ? ಮತ್ತೆ ನಿಮಗೆ ಇವರದ್ದು ನೆನಪಿರ್ತದಾ? ನೆನಪಿರಬೇಕು. ನೆನಪಿದ್ರೆ ಒಳ್ಳೆ ಮಕ್ಕಳು. ಯಾಕಂದ್ರೆ ಇವತ್ತಂಥ ಪರಿಸ್ಥಿತಿ ಇಲ್ಲ. ಒಂದು ಶಾಲೆ ಹೋದೆವು, ಫೀಸ್ ಕಟ್ಟಿದ್ದೆವು, ಕಲಿತೆವು, ಎಕ್ಸಾಮ್ ಮುಗಿದ ಮೇಲೆ ಮತ್ತೆ ಇಲ್ಲ ನಾವು, ಹೌದಲ್ಲ? ಆದರೆ ನಮಗೆ ಯಾವ ಭಾವ ಇರಬೇಕು ನಮ್ಮ ಶಿಕ್ಷಕರ ಮೇಲೆ? ನನ್ನನ್ನು ಜೀವನದಲ್ಲಿ ಒಬ್ಬ ಯೋಗ್ಯ ವ್ಯಕ್ತಿಯನ್ನಾಗಿ ರೂಪಿಸಿದಂತಹ ನನ್ನ ಶಿಕ್ಷಕರು, ಇವರು ನನಗೆ ಜ್ಞಾನದ ಬೆಳಕು, ಬೆಳಕಿನ ದಾರಿ ತೋರಿಸಿದವರು ಅಂತ ಹೇಳಿ ನಮಗೆ ಅವರ ಮೇಲೆ ಆ್ಯಟಿಟ್ಯೂಡ್ ಆಫ್ ಗ್ರ್ಯಾಟಿಟ್ಯೂಡ್, ಕೃತಜ್ಞತಾ ಭಾವ ಅಂತ ಹೇಳ್ತೇವೆ. ಯಾವತ್ತೂ ಇದನ್ನು ಮರಿಬಾರ್ದು ನಾವು. ಯಾರು ಗುರುಗಳ ಹೇಳಿದ್ದನ್ನು ಮಾಡ್ತಾನೆ ಅವನ ಮೇಲೆ ಭಗವಂತನ ಕೃಪೆ ಆಗ್ತದೆ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಕೃಷ್ಣ ಪರಮಾತ್ಮ ಹೇಳ್ತಾನೆ, ನನಗೆ ನನ್ನ ಭಕ್ತರಿಗಿಂತ ಗುರು ಭಕ್ತರು ಪ್ರಿಯರು ಅಂತ. ಅದಕ್ಕೆ ನಾವೆಲ್ಲರೂ ನಮಗೆ ಏನು ಇಲ್ಲಿ ವಿದ್ಯೆ ಶಿಕ್ಷಣ ಕೊಡ್ತಾರೆ ಅಂಥ ಗುರುಗಳಿಗೆ ಯಾವತ್ತೂ ಕೃತಜ್ಞತೆಯಿಂದ ಇರಬೇಕು. ಈ ಶಾಲೆ ಬಿಟ್ಟು ನೀವು ಮುಂದೆ ಬೇರೆ ಬೇರೆ ಕಲೀಲಿಕ್ಕೆ ಎಲ್ಲಿಯಾದರೂ ಹೋಗ್ಬೋದು, ಆದರೆ ನಮ್ಮ ಈ ಮೂಲ ಶಿಕ್ಷಣ ದೊರೆತಂತಹ ಒಂದು ಶಿಕ್ಷಣ ಸಂಸ್ಥೆಯನ್ನಾಗಲಿ, ನಮಗೆ ವಿದ್ಯೆ ಕೊಟ್ಟಂತಹ ಗುರುಗಳನ್ನು ನಾವು ಯಾವತ್ತೂ ಮರಿಬಾರದು.
ಆ ಗುರುತತ್ವ ಹೇಗೆ ಇಲ್ಲಿ ನಿಮಗೆ ಜೀವನದಲ್ಲಿ ಏನೋ ಒಳ್ಳೆತನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತದೆ, ಅದೇ ವಿಷಯವನ್ನು ಗುರುತತ್ವ ಏನು ಮಾಡ್ತದೆ ನಮಗೆ. ಗುರುಗಳಂತ ಹೇಳಿದರೆ ಕೇವಲ ಶಿಕ್ಷಣ ಕಲಿಸಿ ಡಿಗ್ರಿ ಕೊಟ್ಟು ಬಿಡುವವರಲ್ಲ, ಅವರು ಆತ್ಮಜ್ಞಾನವನ್ನು ಕೊಡ್ತಾರೆ. ಆತ್ಮಜ್ಞಾನದಿಂದ ಮನುಷ್ಯನ ಅಜ್ಞಾನ ನಿವಾರಣೆ ಆಗ್ತದೆ. ಗುರುಗಳ ಶ್ಲೋಕ ನಿಮಗೆಲ್ಲ ಗೊತ್ತಿರಬಹುದು. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನವೆಂಬ ಕತ್ತಲನ್ನು ಕಳೆದು ಜ್ಞಾನವೆಂಬ ಬೆಳಕು ನೀಡುವವರು ಅಂತ. ಇವತ್ತು ನಮ್ಗೆ ಬೆಳಕೆಲ್ಲ ಇದೆ ಅಲ್ಲ, ಇದೇ ಬೆಳಕಂತ ನಮ್ಗೆ ಅನ್ನಿಸ್ಬೋದು. ಇದು ಕಣ್ಣಿನಿಂದ ಕಾಣುವ ಬೆಳಕು. ಆದರೆ ಅಜ್ಞಾನದ ಅಂಧಕಾರ ನಮ್ಮಲ್ಲಿದೆ. ನಾನು ಶ್ರೇಷ್ಠ, ನನಗೆ ತುಂಬ ಗೊತ್ತುಂಟು, ನನಗೇ ಒಳ್ಳೇದಾಗಬೇಕು, ಬೇರೆಯವ್ರ ವಿಚಾರ ಇಲ್ಲ. ಇಂಥವರಿಗೆ ನಾವು ಜ್ಞಾನಿಗಳಂತ ಹೇಳಲಿಕ್ಕಾಗ್ತದ? ನಮ್ಮ ಋಷಿಮುನಿಗಳೇನು ಮಾಡಿದ್ದಾರೆ? ತಮ್ಮ ಸರ್ವಸ್ವದ ತ್ಯಾಗ ಮಾಡಿ ಸಮಷ್ಟಿಗೆ ಒಳಿತಾಗಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಎಂತೆಂಥ ಋಷಿಮುನಿಗಳು ಗುರು ಸ್ಥಾನದಲ್ಲಿದ್ದವರು, ನಮ್ಮ ಗುರುಕುಲಗಳಲ್ಲಿ ಕಲಿಸ್ತಾ ಇದ್ದಂಥವರು, ಅವರ ತ್ಯಾಗಕ್ಕೆ ನಮಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಇಂತಹ ಈ ಗುರು ಶಿಷ್ಯ ಪರಂಪರೆ ಕಾಲಕಾಲದಲ್ಲಿ ಯಾವಾಗ ಅಧರ್ಮ ಹೆಚ್ಚಾಗ್ತದೆ ಆಗ ಧರ್ಮ ಸಂಸ್ಥಾಪನೆ ಕಾರ್ಯ ಮಾಡಿದೆ. ಕೇವಲ ಗುರುಕುಲಗಳನ್ನು ನಡೆಸಿ ಅಲ್ಲಿ ಒಂದಷ್ಟು ಶಿಷ್ಯರನ್ನು ತಯಾರು ಮಾಡಿದ್ದಲ್ಲ. ನಿಮ್ಗೆಲ್ರಿಗೂ ಗೊತ್ತಿರಬಹುದು, ಆರ್ಯ ಚಾಣಕ್ಯರು ಮತ್ತು ಚಂದ್ರಗುಪ್ತ ಮೌರ್ಯ, ಇವ್ರ ಹೆಸರು ಎಷ್ಟು ಜನ ಕೇಳಿದ್ದೀರಿ? ಕೈ ಎತ್ತಿ. ಆರ್ಯ ಚಾಣಕ್ಯ ಮತ್ತು ಚಂದ್ರಗುಪ್ತ ಮೌರ್ಯ ಆಗ್ಬೋದು, ಕೆಲವರಿಗೆ ಆದರೂ ಗೊತ್ತಿದೆ. ಆಗಿನ ಕಾಲದಲ್ಲಿ ಅಧರ್ಮ ಹೆಚ್ಚಾದಂತಹ ಸಂದರ್ಭದಲ್ಲಿ ಆರ್ಯ ಚಾಣಕ್ಯರು ಅಂತ ಹೇಳಿದರೆ ತಕ್ಷಶಿಲಾ ವಿಶ್ವವಿದ್ಯಾನಿಲಯ ಇತ್ತಲ್ಲ, ಅಲ್ಲಿ ಕಲಿಸ್ತಾ ಇದ್ದಂತಹ, ಅವರು ಪ್ರಾಂಶುಪಾಲರಾಗಿ ಅಲ್ಲಿ ಕಲಿಸ್ತಾ ಇದ್ರು, ಜ್ಞಾನ ಕೊಡ್ತಾ ಇದ್ದಂತಹ ಗುರುಗಳು. ಅವರು ಒಬ್ಬ ಸಾಮಾನ್ಯ ಹುಡುಗ ಚಂದ್ರಗುಪ್ತ ಎಂಬ ಹುಡುಗನನ್ನು ನಂದವಂಶದವರು ಮಾಡ್ತಾ ಇದ್ದಂತಹ ಅಧರ್ಮ ನಾಶ ಮಾಡಲಿಕ್ಕೆ ಅವನಿಗೆ ತರಬೇತಿ ಕೊಟ್ಟು ಅವನಿಂದ ಆ ನಂದವಂಶ ಮಾಡ್ತಾ ಇದ್ದಂತಹ ಅಧರ್ಮವನ್ನು ಕೊನೆಗಾಣಿಸಿ ಅವನಿಗೆ ಪಟ್ಟ ಕಟ್ಟಿದರು. ಗುರು ಶಿಷ್ಯ ಪರಂಪರೆ ಅಂದ್ರೆ ಏನು? ಒಮ್ಮೆ ಸ್ವಾಮಿ ವಿವೇಕಾನಂದರು ವಿದೇಶಕ್ಕೆ ಹೋದಾಗ ಅಲ್ಲಿ ಒಬ್ಬ ಪತ್ರಕರ್ತ ಕೇಳ್ತಾನೆ, ಸ್ವಾಮೀಜಿ, ಭಾರತದ ವೈಶಿಷ್ಟ್ಯವನ್ನು ಒಂದೇ ವಾಕ್ಯದಲ್ಲಿ ಹೇಳಿ ಅಂತ. ಭಾರತ ಅಂದ್ರೆ ಏನು ಅಂತ ಒಂದು ವಾಕ್ಯದಲ್ಲಿ ಹೇಳಿ. ಸ್ವಾಮೀಜಿ ಹೇಳ್ತಾರೆ, ಗುರು ಶಿಷ್ಯ ಪರಂಪರೆ, ಅಷ್ಟೇ ಉತ್ತರ. ಭಾರತ ಅಂದ್ರೆ ಗುರು ಶಿಷ್ಯ ಪರಂಪರೆ. ಯಾಕೆ? ಆಗ್ಲೇ ಹೇಳಿದೆ ಅಲ್ಲ, ಇವತ್ತಿ ಭಾರತ ದೇಶ ಏನಾದರೂ ಉಳಿದಿದ್ರೆ ಅದು ಆ ಗುರು ಶಿಷ್ಯ ಪರಂಪರೆಯ ಕೃಪೆಯಿಂದಾಗಿ ಉಳಿದಿದೆ. ಈ ಗುರು ಶಿಷ್ಯ ಪರಂಪರೆ ಗುರುಕುಲ ಕಟ್ಟಿ ಒಂದಷ್ಟು ಜನರಿಗೆ ಕಲಿಸಿ ಅವರಿಗೆ ಶಿಷ್ಯರನ್ನಾಗಿ ಮಾಡಿದ್ದು ಮಾತ್ರ ಅಲ್ಲ, ಯಾವಾಗ ಈ ಧರ್ಮದ ಮೇಲೆ ಆಘಾತಗಳಾಯಿತು, ಧರ್ಮ ಗ್ಲಾನಿ ಬಂತು, ಅಧರ್ಮಿಗಳು ಬಂದಿದ್ರ ಮೇಲೆ ಆಕ್ರಮಣ ಮಾಡಿದ್ರು, ಆವಾಗ ಈ ಗುರು ಶಿಷ್ಯ ಪರಂಪರೆಯ ಗುರುಗಳೇ ತಮ್ಮ ಶಿಷ್ಯರ ಮುಖಾಂತರ ಧರ್ಮ ಸಂಸ್ಥಾಪನೆ ಮಾಡಿಸಿದ್ದು ನಮ್ಮ ಗಮನಕ್ಕೆ ಬರ್ತದೆ. ಇದರ ದೊಡ್ಡ ದೊಡ್ಡ ಉದಾಹರಣೆ ಇತಿಹಾಸದಲ್ಲಿ ನಾವು ಕೇಳಿದ್ದೇವೆ. ಅದರ ಒಂದೆರಡು ಉಲ್ಲೇಖ ಹೇಳ್ತೇನೆ. ಈಗಾಗಲೇ ಹೇಳಿದ ಹಾಗೆ ಚಾಣಕ್ಯರು ಚಂದ್ರಗುಪ್ತ ಮೌರ್ಯನ ಮುಖಾಂತರ ಇಡೀ ಆರ್ಯಾವರ್ತದಲ್ಲಿ ಧರ್ಮದ ಸಂಸ್ಥಾಪನೆ ಮಾಡ್ತಾರೆ. ಅದರ ನಂತರದ ಕಾಲ ನಮಗೆ ಗೊತ್ತಿದೆ, ಮಹಾರಾಷ್ಟ್ರದ ಇತಿಹಾಸದಲ್ಲಿ ಸಮರ್ಥ ರಾಮದಾಸ ಸ್ವಾಮೀಜಿಗಳು ಛತ್ರಪತಿ ಶಿವಾಜಿಯ ಮುಖಾಂತರ ಆಗಿನ ಕಾಲದಲ್ಲಿ ಇಸ್ಲಾಂನ 5 ಬಲಾಢ್ಯ ರಾಜವಂಶಗಳು ಇಲ್ಲಿ ಆಳ್ತಾ ಇದ್ರು. ಮೊಘಲ್ ಶಾಹಿ, ಬರೀದ್ ಶಾಹಿ, ಕುತುಬ್ ಶಾಹಿ, ಹೀಗೆ ಧರ್ಮದ ಇದೇ ಇರಲಿಲ್ಲ. ಗೋಹತ್ಯೆ ಅವ್ಯಾಹತವಾಗಿ ನಡೀತಿದ್ದು, ನಮ್ಮ ಸ್ತ್ರೀಯರನ್ನು ಅಪಹಾರ ಮಾಡಿ ಅತ್ಯಾಚಾರ ಮಾಡ್ತಾ ಇದ್ರು. ಅವರು ಮಾಡ್ತಾ ಇದ್ದಂತಹ ಅನ್ಯಾಯಕ್ಕೆ ಬೆಲೆ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ಆ ಮಾತೆ ಜೀಜಾಬಾಯಿ, ಹೆಸರು ಕೇಳಿದ್ದೀರಲ್ಲ, ಶಿವಾಜಿಯ ತಾಯಿಯ ಹೆಸರು ಜೀಜಾಬಾಯಿ ಅಂತಹ ಮಾತೆ ಛತ್ರಪತಿ ಶಿವಾಜಿಯಂತಹ ಒಬ್ಬ ಮಗನನ್ನು ಅವಳು ಜನ್ಮಕ್ಕೆ ತಂದು ಇಲ್ಲಿ ಧರ್ಮದ ಸಂಸ್ಥಾಪನೆ, ಹಿಂದ್ವಿ ಸ್ವರಾಜ್ಯದ ಸ್ಥಾಪನೆ ಮಾಡಿಸ್ತಾರೆ. ಆದರೆ ಅದಕ್ಕೆ ಮೂಲ ಕಾರಣ ಯಾರು? ಆ ತಾಯಿ ಕೊಟ್ಟಂತಹ ಸಂಸ್ಕಾರ. ಸಮರ್ಥ ರಾಮದಾಸ ಸ್ವಾಮೀಜಿ ಎಂಬ ಗುರುಗಳು ಶಿವಾಜಿಯ ಮುಖಾಂತರ ಆ ಧರ್ಮದ ಸಂಸ್ಥಾಪನೆ ಮಾಡಿಸಿಕೊಂಡರು. ಎಲ್ಲಿ ತನಕ ಶಿವಾಜಿ ಮಹಾರಾಜರಿದ್ರು ಅಲ್ಲಿ ತನಕ ಈ ಭಾಗಕ್ಕೆ ಮತ್ತೆ ಮೊಘಲರು ಬರಲಿಲ್ಲ. ಎಂಥೆಂಥ ಆಪತ್ತುಗಳಿಂದ ಶಿವಾಜಿ ಮಹಾರಾಜರು ತಪ್ಪಿಸಿಕೊಂಡು ಬಂದರು. ಔರಂಗಜೇಬ್ ಅವರನ್ನು ಡೆಲ್ಲಿಗೆ ಕರ್ಕೊಂಡು ಹೋಗಿ ಅಲ್ಲಿ ಬಂಧನದಲ್ಲಿಟ್ಟಿರ್ತಾನೆ. ಮಿಠಾಯಿ ಬುಟ್ಟಿಯಲ್ಲಿ ಕೂತ್ಕೊಂಡು ತಪ್ಪಿಸ್ಕೊಂಡು ಬರ್ತಾರೆ. ಇದೆಲ್ಲ ಕೇಳಿದಿರ್ಬೋದು ನೀವು ಇತಿಹಾಸದಲ್ಲಿ ಅಲ್ವಾ? ಶಿವಾಜಿ ಮಹಾರಾಜರು ಮತ್ತೆ ಸಂಭಾಜಿ ಅವರ ಪುತ್ರ ಅಲ್ಲಿಂದ ತಪ್ಪಿಸ್ಕೊಂಡು ಬರಲಿಕ್ಕೆ ಆ ಗುರುಕೃಪೆ ಮತ್ತು ಭವಾನಿಯ ಕೃಪೆ ಮಾತ್ರ ಸಾಧ್ಯ ಇತ್ತು. ಈ ರೀತಿ ಆ ಗುರು ಶಿಷ್ಯ ಪರಂಪರೆ ಧರ್ಮದ ಸಂಸ್ಥಾಪನೆ ಮಾಡಿತು. ಅದರ ನಂತರ ನಮ್ಮ ಕರ್ನಾಟಕದ ಇವತ್ತು ಹಂಪೆ ಅಂತ ಹೇಳ್ತೇವಲ್ಲ, ವಿಜಯನಗರ ಸಾಮ್ರಾಜ್ಯ, ಇದರದ್ದು ಇತಿಹಾಸ ಏನಿತ್ತು ಗೊತ್ತಾ ಮಕ್ಕಳೇ? 13ನೇ ಶತಮಾನದಲ್ಲಿ
ಅಲ್ಲಾವುದ್ದೀನ್ ಖಿಲ್ಜಿ ಎಂಬ ಪಾಪಿ ಭಾರತ ದೇಶದ ಮೇಲೆ ಆಕ್ರಮಣ ಮಾಡ್ತಾನೆ. ಅವನ ಸೇನಾಧಿಪತಿ ಮಲ್ಲಿಕಾಫರ್ ಅಂತ ಹೇಳಿ ಅವನು ದಕ್ಷಿಣ ಭಾರತಕ್ಕೆ ಕಳಿಸ್ತಾನೆ. ಇಲ್ಲಿದ್ದಂತಹ ಎಲ್ಲ ದೇವಾಲಯಗಳನ್ನು ನಾಶ ಮಾಡಿ, ಇಲ್ಲಿದ್ದಂತಹ ರಾಜರನ್ನು ಸೋಲಿಸಿ ಎಲ್ಲರನ್ನೂ ಇಸ್ಲಾಂಗೆ ಮತಾಂತರ ಮಾಡಬೇಕು ಅಂತ ಅವ ಬರ್ತಾನೆ. ಬಂದು ನಮ್ಮ ಕರ್ನಾಟಕದ ಹೊಯ್ಸಳರು, ತಮಿಳುನಾಡಿನ ಪಾಂಡ್ಯರು ದಕ್ಷಿಣಕ್ಕೆ ಬಂದು ಇಲ್ಲಿನ ಎಲ್ಲ ದೇವಸ್ಥಾನಗಳನ್ನು ಲೂಟಿ ಹೊಡಿತಾರೆ. ಮಧುರೈ, ಕಾಂಚಿ ಈ ದೇವಸ್ಥಾನಗಳನ್ನು ಅಪವಿತ್ರ ಮಾಡ್ತಾರೆ. ಎಲ್ಲ ರಾಜರು ಸೋಲುವಂತಹ ಪರಿಸ್ಥಿತಿ. ಯಾಕಂದ್ರೆ ನಮ್ದೆಲ್ಲ ಚಿಕ್ಕ ಚಿಕ್ಕ ಸಂಸ್ಥಾನಗಳು, ಸಂಘಟನೆ ಇರಲಿಲ್ಲ, ಸಣ್ಣ ಸಣ್ಣ ರಾಜ್ಯಗಳು. ಅವನು ಲಕ್ಷ ಲಕ್ಷ ಸೈನ್ಯ ತಗೊಂಡು ಬಂದಿದ್ದಾನೆ, ಪಿರಂಗಿ ಎಲ್ಲ ಇದೆ ಅವರ ಹತ್ರ. ನಮ್ಮ ಹತ್ರ ಏನಿಲ್ಲ, ಸಣ್ಣ ಸಣ್ಣ ರಾಜ್ಯಗಳು. ಇದರಿಂದಾಗಿ ಹಿಂದೂ ಧರ್ಮದ ಅವನತಿ ಆಗಲಿಕ್ಕೆ ಶುರುವಾಯಿತು. ಆ ಸಂದರ್ಭದಲ್ಲಿ ಅವನು ಏನು ಮಾಡ್ತಾನೆ ಅಂತ ಹೇಳಿದ್ರೆ, ನಮ್ಮ ಕರ್ನಾಟಕದ 2 ಯುವಕರಿದ್ರು, ಹರಿಹರ ಮತ್ತು ಬುಕ್ಕ. ಹಕ್ಕ ಬುಕ್ಕರ್ ಅಂತ ಹೇಳ್ತಾರೆ, ಹರಿಹರ ಬುಕ್ಕ ಅಂತ ಸಹ ಹೇಳ್ಬೋದು. ಆ 2 ಯುವಕರು ಇಲ್ಲಿ ತುಂಬ ಅವರು ಕೆಲಸ ಕಾರ್ಯ ಮಾಡ್ತಾ ಇದ್ರು. ಮೊದಲು ಅವರನ್ನು ಹಿಡ್ಕೊಂಡು ಆ ಮಲ್ಲಿಕಾಫರ್ ಏನು ಮಾಡ್ತಾನೆ, ಅವರನ್ನು ಮತಾಂತರ ಮಾಡ್ತಾನೆ, ಇಸ್ಲಾಮಿಗೆ ಮತಾಂತರ ಮಾಡ್ತಾನೆ ಹಕ್ಕ ಬುಕ್ಕರನ್ನು. ಮತ್ತೆ ಅವರಿಗೆ ಜವಾಬ್ದಾರಿ ಕೊಡ್ತಾನೆ. ಬಾಕಿ ಉಳಿದಂತಹ ಸಂಸ್ಥಾನಗಳಿದ್ದಾವಲ್ಲ ಕನ್ಯಾಕುಮಾರಿಯ ತನಕ, ಅದೆಲ್ಲವನ್ನು ನೀನು ಮತಾಂತರ ಮಾಡಬೇಕು. ಆ ಎಲ್ಲ ರಾಜರುಗಳನ್ನು ಸೋಲಿಸಿ ಸುಲ್ತಾನನ ಅಧಿಪತ್ಯಕ್ಕೆ ತರಬೇಕು. ಇಡೀ ಭಾರತವನ್ನು ಸುಲ್ತಾನನ ಅಧಿಪತ್ಯಕ್ಕೆ ತರಬೇಕು. ಅಲ್ಲಾವುದ್ದೀನ್ ಖಿಲ್ಜಿಯ ಚಕ್ರವರ್ತಿ. ಈ ಥರ ಮಾಡ್ಬೇಕಂತ ಹೇಳಿ ಅವರಿಗೆ ಜವಾಬ್ದಾರಿ ಕೊಟ್ಟು ಅವನು ಹೋಗ್ತಾನೆ ಮಲ್ಲಿಕಾಫರ್. ಆ ಸಮಯದಲ್ಲಿ ಶೃಂಗೇರಿ ಪೀಠ ಕೇಳಿದ್ದೀರಾ ಯಾರಾದರೂ? ಕರ್ನಾಟಕದ ಶೃಂಗೇರಿ ಎಂಬ ಒಂದು ಪುಣ್ಯಕ್ಷೇತ್ರ ಇದೆ ನಮ್ಮಲ್ಲಿ, ತುಂಗಾ ತೀರದಲ್ಲಿ, ಗೊತ್ತಿದೆಯಾ? ಅಲ್ಲಿ ಆವಾಗ ಸ್ವಾಮೀಜಿ ವಿದ್ಯಾತೀರ್ಥರು ಎಂಬ ಮಠಾಧಿಪತಿಗಳು ಸ್ವಾಮೀಜಿಯಾಗಿ ಗುರುಸ್ಥಾನದಲ್ಲಿದ್ದರು. ಅವರಿದೆಲ್ಲ ನೋಡ್ತಾ ಇದ್ರು, ಏನೇನು ನಡೀತಾ ಉಂಟು, ದೇವಸ್ಥಾನಗಳನ್ನೆಲ್ಲ ಧ್ವಂಸ ಮಾಡ್ತಾ ಇದ್ದಾರೆ, ನಮ್ಮ ಸಂಪತ್ತನ್ನು ದೋಚಿ ತಗೊಂಡು ಹೋಗ್ತಾ ಇದ್ದಾರೆ, ಸ್ತ್ರೀಯರ ಮೇಲೆ ಅತ್ಯಾಚಾರ ಆಗ್ತದೆ, ಗೋವುಗಳನ್ನು ಎಳ್ಕೊಂಡು ಹೋಗಿ ಗೋಹತ್ಯೆ ಆಗ್ತಾ ಉಂಟು, ಏನು ನಡೀತಾ ಇದೆ ಇದು? ಮಾತೆ ಶಾರದಾಂಬೆ ಹತ್ರ ಪ್ರಾರ್ಥಿಸ್ತಾರೆ. ಮತ್ತೆ ಅವರಿಗೊಬ್ಬ ಶಿಷ್ಯ ಇದ್ದ, ಅನೇಕ ಶಿಷ್ಯರಿದ್ರು, ಅದರಲ್ಲಿ ವಿದ್ಯಾರಣ್ಯರು ಅಂತ ಒಬ್ಬರು ಶಿಷ್ಯರಿದ್ರು. ಅವರನ್ನು ಕರೀತಾರೆ, ಮತ್ತೆ ಜವಾಬ್ದಾರಿ ಕೊಡ್ತಾರೆ. ನೋಡು, ಧರ್ಮ ನಶಿಸ್ತಾ ಇದೆ ಭಾರತದಲ್ಲಿ, ಈ ಧರ್ಮ ಉಳಿಸುವ ಜವಾಬ್ದಾರಿ ನಿನಗೆ ಕೊಡ್ತೇನೆ, ನೀನು ಹೋಗು ಅಂತ ಹೇಳಿ ಅವನಿಗೆ ದೀಕ್ಷೆ ಕೊಟ್ಟು ಕಳಿಸ್ತಾರೆ, ಸಾಧನೆ ಮಾಡುವಂತ. ಮಹರ್ಷಿ ವಿದ್ಯಾರಣ್ಯರು ಮತಂಗ ಪರ್ವತ ಅಂತ ಇದೆ, ಇವತ್ತು ನಾವು ಹಂಪಿ ಅಂತ ಹೇಳ್ತೇವೆ, ಗೊತ್ತಿದೆಯಲ್ಲ, ವಿಜಯನಗರ ಸಾಮ್ರಾಜ್ಯ ಇತ್ತದು. ಆ ಹಂಪಿಯ ಹತ್ತಿರ ಒಂದು ಮತಂಗ ಪರ್ವತ ಅಂತ ಇದೆ. ಅಲ್ಲಿ ಬಂದು ವಿದ್ಯಾರಣ್ಯರು ತಪಸ್ಸು ಮಾಡ್ತಾರೆ. ತಪಸ್ಸು ಮಾಡಿ ಆತ್ಮಬಲ ಪ್ರಾಪ್ತ ಮಾಡಿಕೊಳ್ತಾರೆ. ಮತ್ತು ಅಲ್ಲಿ ಅವರಿಗೆ ಈ ಹರಿಹರ ಬುಕ್ಕರ ಪರಿಚಯ ಆಗ್ತದೆ. ಅವ್ರಿಗೆ ಗೊತ್ತಾಯ್ತು ಎಂಥ ಸಾಮರ್ಥ್ಯ ಇದೆ ಇವರಲ್ಲಿ, ಎಂಥ ಲೀಡರ್ಸ್ ಇವರು. ಆದರೆ ಇವರು ಇವತ್ತೀಗ ಕನ್ವರ್ಟ್ ಆಗಿದ್ದಾರೆ, ಮತಾಂತರ ಆಗಿ ನಮ್ಮದೇ ಜನರನ್ನು ಇವರು ಹಾಳು ಮಾಡ್ತಾ ಇದ್ದಾರೆ ಅಂತ ಅವರಿಬ್ಬರನ್ನು ಕರೀತಾರೆ. ಕರೆದವರಿಗೆ ಅವರ ಅಜ್ಞಾನ ಎಲ್ಲ ತೊಲಗಿಸಿದ್ರು, ಉಪದೇಶ ಮಾಡ್ತಾರೆ, ಅವರಿಗೆ ಜ್ಞಾನ ಕೊಡ್ತಾರೆ, ಅವರಿಗೆ ಪ್ರಾಯಶ್ಚಿತ್ತ ಕರ್ಮಗಳನ್ನು ಮಾಡಿಸಿ ಶುದ್ಧಿ ಮಾಡಿ ಪುನಃ ಹಿಂದೂ ಧರ್ಮಕ್ಕೆ ತರ್ತಾರೆ, ಸ್ವಧರ್ಮಕ್ಕೆ ಮತಾಂತರ ಮಾಡ್ತಾರೆ. ಹರಿಹರ ಬುಕ್ಕರು ಅವರಿಗೆ ಜವಾಬ್ದಾರಿ ಕೊಡ್ತಾರೆ. ನೋಡಿ, ಇಲ್ಲಿ ಏನು ನಡೀತಾ ಉಂಟು, ನೀವು ಅವ್ರು ಹೇಳಿದ್ದು ಕೇಳೋದಲ್ಲ, ಭಗವಂತ ಹೇಳಿದ ವಚನ, ಗುರುಗಳು ಹೇಳಿದ್ದನ್ನು ಪಾಲಿಸಬೇಕು ನೀವು ಅಂಥೇಳಿ ಅವರಿಗೆ ಜವಾಬ್ದಾರಿ ಕೊಟ್ಟು ವಿಜಯನಗರದ ಸಾಮ್ರಾಜ್ಯದ ಸ್ಥಾಪನೆಯನ್ನು ಮಾಡಿದ್ರು ಮಕ್ಕಳೇ. ವಿಜಯನಗರ ಸಾಮ್ರಾಜ್ಯ ಅಂದರೆ ಇವತ್ತು ಸುವರ್ಣ ಯುಗದಲ್ಲಿ ಬರೆಯುವಂತಹ ಇತಿಹಾಸ. ಅದರ ವರ್ಣನೆ ಎಲ್ಲ ನೀವು ಇತಿಹಾಸದಲ್ಲಿ ಕೇಳಿರ್ಬೋದು. ರಸ್ತೆಗಳಲ್ಲಿ ಮುತ್ತು ರತ್ನ ಚಿನ್ನಗಳನ್ನು ಮಾರ್ತಾ ಇದ್ರು. ಅಂತಹ ಸಂಪದ್ಭರಿತವಾದಂತಹ ವೈಭವಯುತ ರಾಷ್ಟ್ರ ಇದು ನಮ್ಮದು. ಆ ಒಂದು ಹಂಪೆ, ಅಥವಾ ಇವತ್ತದು ಹಾಡು ಹಂಪೆ ಆಗಿದೆ, ವಿಜಯನಗರ ಸಾಮ್ರಾಜ್ಯ ಅಂತ ಹೇಳ್ತೇವೆ. ಇದನ್ನು ಕೃಷ್ಣದೇವರಾಯನ ತನಕ ಅದು ಒಳ್ಳೆ ಸ್ಥಿತಿಯಲ್ಲಿತ್ತು. ಆಮೇಲೆ ರಾಮರಾಯನ ಕಾಲದಲ್ಲಿ ಪುನಃ ಆಕ್ರಮಣವಾಯಿತು, ಎಲ್ಲ ಧ್ವಂಸ ಆಗಿ 6 ತಿಂಗಳ ಕಾಲ ಲೂಟಿ ಹೊಡೆದು ಇವತ್ತು ನಾವು ನೋಡ್ತಾ ಇರುವಂತಹ ಹಾಳು ಹಂಪೆಯಾಗಿ ಹೋಯಿತು. ಇಲ್ಲಿ ಇದರ ಮೂಲ ಯಾರು ಸ್ಥಾಪನೆ ಮಾಡಿದ್ದು? ವಿದ್ಯಾರಣ್ಯರ ಮಾರ್ಗದರ್ಶನದಂತೆ ಹಕ್ಕಬುಕ್ಕರು ಧರ್ಮದ ಸಂಸ್ಥಾಪನೆ ಮಾಡಿ ಸಂಸ್ಕೃತಿ ಪರಂಪರೆ ಎಲ್ಲವನ್ನು ಉಳಿಸಿ ಈ ಒಂದು ದೇಶದಲ್ಲಿ ಧರ್ಮದ ಸಂಸ್ಥಾಪನೆ ಈ ಗುರು ಶಿಷ್ಯ ಪರಂಪರೆ ಮಾಡಿತ್ತು. ನಂತರದ ಕಾಲದಲ್ಲಿ ನಾವು ರಾಮಕೃಷ್ಣ ಪರಮಹಂಸರು ಮತ್ತು ವಿವೇಕಾನಂದರು ಜನ್ಮಕ್ಕೆ ಬಂದಂತಹ ಕಾಲದಲ್ಲಿ ಭಾರತೀಯರು ತಮ್ಮನ್ನು ಭಾರತೀಯರು ಅನ್ನಲಿಕ್ಕೆ ನಾಚಿಕೆ ಪಡ್ತಾ ಇದ್ದಂತಹ ಕಾಲ. ಯಾಕಂದರೆ ಬ್ರಿಟಿಷರು ಯಾವಾಗ ಈ ದೇಶಕ್ಕೆ ವ್ಯಾಪಾರಕ್ಕೆ ಬಂದರು, 200 ವರ್ಷಗಳ ಕಾಲ ದೇಶದ ಸಂಪತ್ತನ್ನು ಲೂಟಿ ಹೊಡೆದು ನಮ್ಮೆಲ್ಲರಿಗೂ ಕೂಡ ನಮ್ಮ ಮೂಲವಾದಂತಹ ಆ ಗುರು ಶಿಷ್ಯ ಪರಂಪರೆಯನ್ನು ಸಂಪೂರ್ಣ ನಷ್ಟ ಮಾಡಿ
ಕಾಶ್ಮೀರದಿಂದ ಕನ್ಯಾಕುಮಾರಿಯ ತನಕ ಇದ್ದಂತಹ ಲಕ್ಷಾಂತರ ಗುರುಕುಲಗಳನ್ನು ಅವರು ಬಂದ್ ಮಾಡ್ತಾರೆ, ಕಾನೂನು ತರ್ತಾರೆ, ಗುರುಕುಲ ನಡೆಸೋರನ್ನೆಲ್ಲರನ್ನು ಕಾರಾಗೃಹಕ್ಕೆ ಹಾಕ್ತಾರೆ. ಗುರುಕುಲ ಬಂದಾಯಿತು ಮತ್ತು ಮೆಕಾಲೆ ಶಿಕ್ಷಣ ಪದ್ಧತಿ ಶುರುವಾಯಿತು. ನೀವು ಕಲಿತಾ ಇದ್ದೇವಲ್ಲ, ABCDEFG 1 2 3 4 ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ಇಷ್ಟೇ. ಇದು ಕಲಿತ್ರೆ ನಾವು ಪಂಡಿತರು. ಇಂಥ ದುರ್ದೈವದ ಸ್ಥಿತಿ ಬಂತು ಈ ದೇಶಕ್ಕೆ. ಇವತ್ತಿಗೂ ಅದನ್ನೇ ಕಲಿತಾ ಇದ್ದೇವೆ ನಾವು, ಮೆಕಾಲೆ ಶಿಕ್ಷಣ ಪದ್ಧತಿ. ಇದರಿಂದ ಏನಾಯಿತು? ವಿದ್ಯೆ ಎಂಬುದು ನಷ್ಟ ಆಯಿತು. ಕೇವಲ IT BT ಇನ್ಫಾರ್ಮೇಷನ್, ಮಾಹಿತಿ ಗೊತ್ತುಂಟು ನಮಗೆ, ಇಷ್ಟು ವಿಷಯ ಗೊತ್ತುಂಟು, ಮ್ಯಾಥ್ಸ್ ಗೊತ್ತುಂಟು, ಸೈನ್ಸ್ ಗೊತ್ತುಂಟು, ಆದರೆ ಮನುಷ್ಯನಿಗೆ ಬೇಕಾದಂತಹ ಗುಣಗಳಿಲ್ಲ. ದಯೆ, ಸಹಾನುಭೂತಿ, ಪ್ರೇಮ, ಸ್ನೇಹ, ಹೌದಲ್ಲ? ಇದು ನಮ್ಮ ದುರ್ದೈವ. ಆದರೆ ಭಗವಂತನ ಕೃಪೆಯಿಂದ ಇಂತಹ ಒಂದು ಕೆಲವು ಶಿಕ್ಷಣ ಸಂಸ್ಥೆಗಳು ಕೂಡ ಇಂತಹ ಮೌಲ್ಯವನ್ನು ಕಲಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದಾವೆ. ಇದು ಭಗವಂತನ ಕೃಪೆ ಇದೆ. ಆದರೆ ಹೆಚ್ಚಿನ ಅಂಶ ಇವತ್ತಿನ ವಿದ್ಯಾರ್ಥಿಗಳು ಕಲಿತು ಹೊರಗೆ ಬರುವಾಗ ಕೇವಲ ತನ್ನ ಸ್ವಾರ್ಥಕ್ಕಾಗಿ ಮಾತ್ರ ಏನೋ ಮಾಡುವಂಥದ್ದು ಗಮನಕ್ಕೆ ಬರ್ತದೆ. ಸಮಷ್ಟಿಯ ಚಿಂತನೆ ಇಲ್ಲ. ಈ ಸಮಷ್ಟಿಯ ಚಿಂತನೆ ಬಂದದ್ದು ನಮ್ಮ ಗುರು ಶಿಷ್ಯ ಪರಂಪರೆಯಿಂದ. ವಿವೇಕಾನಂದರು ಜನ್ಮಕ್ಕೆ ಬಂದಂತಹ ಸಂದರ್ಭದಲ್ಲಿ ಈ ದೇಶದಲ್ಲಿ ನಾನೊಬ್ಬ ಭಾರತೀಯ, ನಾನು ಹಿಂದೂ ಅನಿಸಿಕೊಳ್ಳಿಕ್ಕೆ ಎಲ್ರಿಗೂ ನಾಚಿಕೆ ಆಗ್ತಿತ್ತು. ಎಲ್ರಿಗೂ ಆ ಪಾಶ್ಚಾತ್ಯವೇ ಶ್ರೇಷ್ಠ, ನಮ್ಮ ಆಚರಣೆಗಳು ಕನಿಷ್ಠ. ಇವತ್ತು ಕೂಡ ಅದೇ ನಡೀತಾ ಉಂಟು. ನಮ್ಮ ಹೆಣ್ಣು ಮಕ್ಕಳಲ್ಲಿ ಅಥವಾ ನಮ್ಮ ಮಕ್ಕಳು, ನಮ್ಮ ಯುವ ಜನಾಂಗ ಇವತ್ತು ಭಾರತೀಯ ಪದ್ಧತಿಯ ಏನಾದರೂ ವೇಷಭೂಷಣ, ಏನಾದರೂ ವಸ್ತ್ರ ಸಂಹಿತೆ ಇದೆಲ್ಲ ಪಾಲಿಸಲಿಕ್ಕೆ ನಮಗೆ ನಾಚಿಕೆ ಅನ್ನಿಸ್ತದೆ, ಹೌದಲ್ಲ? ನಮಗೆ ತಿಲಕ ಹಚ್ಚಲಿಕ್ಕೆ ನಾಚಿಕೆ, ನಮಗೆ ಭಾರತೀಯ ವಸ್ತ್ರ ಉಡ್ಲಿಕ್ಕೆ ನಾಚಿಕೆ. ನಾವೇನೋ ಪಾಶ್ಚಾತ್ಯರ ಅನುಕರಣೆ ಮಾಡಿದ್ಕೊಳ್ಳಿ ನಾವು ತುಂಬ ಮುಂದುವರಿದವರು ಎಂಬಂತಹ ಒಂದು ತಪ್ಪು ಕಲ್ಪನೆ ನಿರ್ಮಾಣ ಆಗಿದೆ. ಯಾವತ್ತೂ ಕೂಡ ಎಷ್ಟೇ ವಿದ್ಯೆ ಕಲೀಲಿ, ಮೂಲ ಸಂಸ್ಕೃತಿ, ಮಾತೃ ಸಂಸ್ಕೃತಿಯಿಂದ ನಾವು ತುಂಡಾದರೆ ಬೇರು ಕಳೆದುಕೊಂಡಂತಹ ವೃಕ್ಷದ ಹಾಗೆ ಆಗ್ತೇವೆ. ಬೇರು ಕಳೆದಂತಹ ಮರ ಎಷ್ಟು ದಿನ ಉಳಿಬಹುದು? ಬಿದ್ದೋಗ್ತದಲ್ವಾ? ಹಾಗಾಗಿ ಇವತ್ತಿನ ಶಿಕ್ಷಣದಲ್ಲಿ ಆ ಕೊರತೆ ಇದೆ. ಆ ಕೊರತೆಯನ್ನು ತುಂಬಿಸುವಂತಹ ಕಾರ್ಯ ಈ ಗುರು ಶಿಷ್ಯ ಪರಂಪರೆ ಅದು ಮಾಡಿತ್ತು. ಆ ಸಮಯದಲ್ಲಿ ರಾಮಕೃಷ್ಣರು ವಿವೇಕಾನಂದರಿಗೆ ನಮ್ಮ ಭಾರತೀಯ ಸಂಸ್ಕೃತಿಯ ಆ ಮಹಾನತೆಯನ್ನು ವಿದೇಶದಲ್ಲಿ ಕೂಡ ನೀವು ಹರಡಬೇಕಂತ ಹೇಳಿ ಅವರನ್ನು ಆ ವಿಶ್ವ ಸಮ್ಮೇಳನಕ್ಕೆ ಕಳಿಸ್ತಾರೆ. ಅಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಯ ಬಗ್ಗೆ ಸ್ವಾಮೀಜಿಗಳು ಮಾಡಿದಂತಹ ಆ ಉತ್ಸ್ಫೂರ್ತ ಭಾಷಣದಿಂದ ಪ್ರಭಾವಿತರಾಗಿ ಪಾಶ್ಚಾತ್ಯರೆಲ್ಲರೂ ಕೂಡ ಮತ್ತೊಮ್ಮೆ ಭಾರತದ ಕಡೆ ನೋಡುವ ಹಾಗೆ ಆಯಿತು. ನಮ್ಮ ಭಾರತದ ಕೀರ್ತಿ ಪತಾಕೆಯನ್ನು ಇಡೀ ವಿಶ್ವದಾದ್ಯಂತ ಹರಡಿಸಿದಂತಹ ಕೀರ್ತಿ ಸ್ವಾಮಿ ವಿವೇಕಾನಂದರಿಗೆ ಸಲ್ತದೆ. ಅದಕ್ಕೆ ಇವತ್ತಿಗೂ ನಾವು ಅವರ ಸ್ಮರಣೆ ಮಾಡ್ತೇವೆ. ಅಂತಹ ಮಹಾನುಭಾವರು ಯಾರಿಂದ ಹುಟ್ಟಿದ್ರು? ರಾಮಕೃಷ್ಣ ಪರಮಹಂಸರಂತಹ ಗುರುಗಳಿಂದ. ಸ್ವಾಮೀಜಿಯವರಿಗೆ ಎಲ್ಲಿಯಾದರೂ ಭಾಷಣ ಮಾಡುವಾಗ ತಮ್ಮ ಗುರುಗಳ ವಿಷಯ ಹೇಳಬೇಕಂತ ಹೇಳಿದ್ಕೊಳ್ಳೆ ಬಾಯಿ ಕಟ್ಟಿ ಹೋಗ್ತಿತ್ತು, ಬಾಯಿಂದ ಶಬ್ದಗಳೇ ಬರ್ತಿರ್ಲಿಲ್ಲ. ಅಂಥ ಗುರುಗಳು, ನನ್ನ ಗುರುಗಳು ಅಂತ ಹೇಳಿ 10 ನಿಮಿಷ ನಿಲ್ತಿದ್ರಂತೆ, ಮಾತಾಡಲಿಕ್ಕೆ ಆಗ್ತಿರ್ಲಿಲ್ಲ. ಯಾಕಂದ್ರೆ ಅಂತಹ ಗುರುಗಳು, ನನ್ನಂತಹ ಲಕ್ಷಾಂತರ ಜನರನ್ನು ನಿರ್ಮಾಣ ಮಾಡುವಂಥ ಸಾಮರ್ಥ್ಯ ಇದೆ ನನ್ನ ಗುರುಗಳಲ್ಲಿ ಅಂತ. ಆದರೆ ಮೊದಲು ಹೇಗಿದ್ರು? ನರೇಂದ್ರನಾಥ ದತ್ತ ಅಂತ ಅವರ ಹೆಸರಿತ್ತು. 17ನೇ ವಯಸ್ಸಿನಿಂದ ರಾಮಕೃಷ್ಣರ ದರ್ಶನ ಆಗ್ತದೆ. ಅಲ್ಲಿ ಬಂದು ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳ್ತಾ ಇದ್ರು. ನೀವು ದೇವರನ್ನು ನೋಡಿದ್ದೀರಾ? ನನ್ಗೆ ಕಲಿಸಿ, ನಂಗೆ ತೋರಿಸಿ ಅಂತ. ರಾಮಕೃಷ್ಣರು ಅತ್ಯಂತ ಪ್ರೀತಿಯಿಂದ, ಸಹನೆಯಿಂದ ಹಿಂದೂ ಧರ್ಮದ ಎಲ್ಲ ಸೂತ್ರಗಳನ್ನು ಅವರಿಗೆ ಮನವರಿಕೆ ಆಗುವ ಹಾಗೆ ಕಲಿಸ್ತಾರೆ. ಈ ಪುಣ್ಯಭೂಮಿಯ ಧರ್ಮ ಸಂಸ್ಕೃತಿಯ ಮಹಿಮೆಯನ್ನು ಅವರಿಗೆ ಮನಸ್ಸಲ್ಲಿ ತುಂಬಿಸಿದ ನಂತರ ಸ್ವಾಮೀಜಿಗಳಿಗೆ ವಿದೇಶಕ್ಕೆ ಹೋಗುವ ಅವಕಾಶ ಸಿಕ್ಕಿತು. ಚಿಕಾಗೋದಲ್ಲಿ ನಡೆದಂತಹ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾರತೀಯ ಪರಂಪರೆಯ ವಿಷಯ, ಭಾರತದ ಇತಿಹಾಸ, ಸಂಸ್ಕೃತಿಯ ವಿಷಯವನ್ನು ಜಗಜ್ಜಾಹೀರು ಮಾಡಿ ಮತ್ತೊಮ್ಮೆ ಭಾರತ ಮಾತೆಗೆ ಒಂದು ಸ್ಥಾನವನ್ನು ಕಲ್ಪಿಸಿದಂತಹ ಕೀರ್ತಿ ಸ್ವಾಮಿ ವಿವೇಕಾನಂದರಿಗೆ ಸಲ್ತದೆ. ಅಂತಹ ಶಿಷ್ಯನನ್ನು ನಿರ್ಮಾಣ ಮಾಡಿದ ರಾಮಕೃಷ್ಣರಿಗೆ ಸಲ್ತದೆ. ಇಂತಹ ಗುರು ಶಿಷ್ಯ ಪರಂಪರೆ ನಮ್ಮ ಭಾರತದ ಆಸ್ತಿ. ಇದನ್ನು ನಾವೆಲ್ಲರೂ ಸ್ಮರಿಸಿಕೊಳ್ಬೇಕು. ಇವತ್ತು ಕೂಡ ಇದೇ ಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ಗುರುಪೂರ್ಣಿಮೆ ವಿಷಯ ಯಾಕೆ ಹೇಳ್ತಾ ಇದ್ದೇವೆ ನಾವು? ಇವತ್ತೂ ಧರ್ಮಕ್ಕೆ ಗ್ಲಾನಿ ಬಂದಿದೆ, ಅಧರ್ಮದಲ್ಲಿ ಹೆಚ್ಚಳ ಆಗಿದೆ. ಧರ್ಮ ಅಂದ್ರೆ ಏನಂತ ತಿಳಿಯುವುದಿಲ್ಲ. ಯಾವುದೇ ಒಬ್ಬ ಹಿಂದೂಗಳಿಗೆ ಒಂದು 5 ನಿಮಿಷ ಹಿಂದೂ ಧರ್ಮದ ಬಗ್ಗೆ ಮಾತಾಡಿದ್ರೆ ನಮ್ಗೆ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ರಾಮಾಯಣ ಮಹಾಭಾರತದ ಬಗ್ಗೆ ಒಂದು 10 ಕ್ವಶನ್ಸ್ ಕೇಳಿದ್ರೆ ಉತ್ತರ ಗೊತ್ತಿಲ್ಲ ನಮಗೆ. ಯಾಕೆ ಕಲಿಸೋದಿಲ್ಲ ನಮಗೆ? ಇಂತಹ ಒಂದು ದಯನೀಯ ಸ್ಥಿತಿ ನಿರ್ಮಾಣ ಆಗಿದೆ. ಹಾಗಂತ ಗೋಲ್ಡ್ ಮೆಡಲಿಸ್ಟ್ ನಾವು, ರ್ಯಾಂಕ್ ಸ್ಟೂಡೆಂಟ್ಸ್.
ಆದರೆ ಹಿಂದೂ ಧರ್ಮದ ಆ ಒಂದು ಆಳವಾದ ಚೈತನ್ಯದ ಜ್ಞಾನ ನಮಗೆ ಇಲ್ಲ. ಇದು ನಮ್ಮ ದುರ್ದೈವ ಅಂತ ಹೇಳ್ಬೋದು. ಆ ಕೊರತೆಯನ್ನು ಇವತ್ತು ಸನಾತನ ಸಂಸ್ಥೆ, ಚಿನ್ಮಯ ಮಿಷನ್, ವಿಶ್ವ ಹಿಂದೂ ಪರಿಷತ್ ಇಂತಹ ಕೆಲವೊಂದು ಸಂಘಟನೆಗಳು ಮಾಡ್ತಾ ಇದ್ದಾರೆ. ಯಾಕಂದರೆ ನಮಗೆ ಶಾಲೆಯಲ್ಲಿ ಕಲಿಸ್ಲಿಕ್ಕೆ ಅವಕಾಶ ಸಿಗೋದಿಲ್ಲ. ಅದಕ್ಕೆ ನಾವು ಬಾಲ ಸಂಸ್ಕಾರ ವರ್ಗ ಅಥವಾ ಇಂಥ ಅವಕಾಶ ಸಿಕ್ಕಿದಾಗ ಶಾಲೆಗಳಲ್ಲಿ ಹೋಗಿ ನಮ್ಮ ಈ ಪುಣ್ಯಭೂಮಿ ಭಾರತ ಮುಂದಿನ ಪೀಳಿಗೆಗೂ ಉಳಿಸ್ಬೇಕಲ್ಲ, ಇದು ನಮ್ಮ ಕರ್ತವ್ಯ ಇದೆ. ನಾವೇ ಇದನ್ನು ಮಾಡದಿದ್ದರೆ ನಮ್ಮ ಮಕ್ಕಳು ಮಾಡುವರ, ಅವ್ರ ಮಕ್ಕಳು ಏನು ಮಾಡ್ಬೋದು? ಇವತ್ತೇ ನಮಗೆ ಪಾಶ್ಚಾತ್ಯರ ಅನುಕರಣೆ ಮಾಡಿ ಮಾಡಿ ಇವತ್ತು ನಮಗೆ ಒಂದು ಮಗುವಿನ ಜನ್ಮದಿನ ಬಂದರೆ ಆ ಜನ್ಮದಿನಕ್ಕೆ ನಾವು ಹ್ಯಾಪಿ ಬರ್ಡೇ ಹೇಳ್ತೇವೆ, ಬಿಟ್ಟರೆ ಜನ್ಮದಿನ ಮಿದಮ್ ಅಂತ ನಮಗೆ ಗೊತ್ತಿಲ್ಲ ಹೇಳಲಿಕ್ಕೆ. ಸಂಸ್ಕೃತ ಭಾಷೆ ಭಗವಂತನ ಕೃಪೆಯಿಂದ ಈ ಶಾಲೆಯಲ್ಲಿ ಆ ದಿವ್ಯ ಸಂಸ್ಕೃತ ವಾಣಿಯನ್ನು ಕೇಳಿ ಆನಂದ ಆಯಿತು. ಸಂಸ್ಕೃತ ಎಂಬುದು ಯಾರೂ ಕಲಿಸದೇ ಬರುವಂತಹ ಭಾಷೆ. ಅದು ನಮ್ಗೆ ಯಾರಿಗೂ ಸಂಸ್ಕೃತ ಗೊತ್ತಿಲ್ಲದಿದ್ರು ಅವ್ರು ಏನು ಹೇಳ್ತಾರೆ ಅಂತ ಹೇಳಿ ನಮ್ಗೆ ಅರ್ಥ ಆಗ್ತದೆ. ಯಾಕಂದರೆ ಅದು ಸಾಕ್ಷಾತ್ ಸರಸ್ವತಿಯ ವಾಣಿ ಇದೆ. ಎಲ್ಲ ಭಾಷೆಗಳು, ಜಗತ್ತಿನ ಎಲ್ಲ ಭಾಷೆಗಳು ಸಂಸ್ಕೃತದಿಂದ ಜನ್ಮಕ್ಕೆ ಬಂದದ್ದು. ಆದರೆ ಇದೆಲ್ಲವನ್ನು ನಮ್ಗೆ ಎಲ್ಲಿ ಕಲಿಸ್ತಾರೆ? ಎಲ್ಲ ಶಾಲೆಯಲ್ಲಿ ಇಂಥ ಅವಕಾಶ ಇರುವುದಿಲ್ಲ. ಅಂತಹ ಜ್ಞಾನ ಈ ಗುರು ಶಿಷ್ಯ ಪರಂಪರೆಯಿಂದ ಇವತ್ತಿನ ತನಕ ಏನು ನಡ್ಕೊಂಡು ಬಂದಿದೆ ಅದನ್ನು ಉಳಿಸಿ ಬೆಳೆಸುವಂತಹ ಕರ್ತವ್ಯ ನಮ್ಮೆಲ್ಲರದ್ದು. ಹಾಗಾಗಿ ಇರುವ ಸ್ಥಿತಿಯಲ್ಲಿ ನಮಗೆ ಎಷ್ಟು ಸಾಧ್ಯ ಇದೆ ಅಷ್ಟು ನಾವು ಭಾರತೀಯ ಸಂಸ್ಕೃತಿಯ ಜ್ಞಾನ, ಅಲ್ಲಿ ಏನೇನು ನಮಗೆ ಕಲಿಸ್ತಾರೆ ಅದನ್ನು ಕಲಿಯಲಿಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಳ್ಬೇಕು. ಶಿಕ್ಷಕರು ಕಲಿಸ್ತಾ ಇರುವಂಥದ್ದು ಲೌಕಿಕ ವಿದ್ಯೆ, ಇದರಿಂದ ನೀವು ಜೀವನದಲ್ಲಿ ಏನಾದರೂ ಸಂಪಾದಿಸಬಹುದು, ಮುಂದೆ ಹೋಗ್ಬೋದು. ಆದರೆ ಗುಣಗಳು, ನೈತಿಕತೆ, ಮಾರಲ್ ವ್ಯಾಲ್ಯೂಸ್ ಅಂತ ಹೇಳ್ತೇವೆ. ಒಬ್ಬ ತುಂಬ ಕಲಿತಂತಹ ರ್ಯಾಂಕ್ ಸ್ಟೂಡೆಂಟ್ ಕೂಡ ಪಕ್ಕದಲ್ಲಿ ಯಾರಾದರೂ ತಲೆ ತಿರುಗಿ ಬಿದ್ದರೆ ಅವನಿಗೆ ಎತ್ತಬೇಕು, ಅವನಿಗೆ ನೀರು ಕೊಡಬೇಕಂತ ಅವನಿಗೆ ಗೊತ್ತಾಗುವುದಿಲ್ಲ. ಹೌದಲ್ಲ ಮಕ್ಕಳು? ಇವತ್ತೇನೇನೋ ಘಟನೆ ನಡೀತದೆ, ಅಲ್ಲಿ ಮೊಬೈಲ್ನಲ್ಲಿ ಶೂಟಿಂಗ್ ಮಾಡ್ತಾರಲ್ಲದೆ ಅವನಿಗೆ ಹೆಲ್ಪ್ ಮಾಡೋದಿಲ್ಲ ಯಾರು. ಎಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಏನೇನೋ ಅನ್ಯಾಯಗಳು ನಡೀತದೆ, ಅತ್ಯಾಚಾರ ನಡೀತಾ ಉಂಟು. ಅಲ್ಲಿ ವೈರಲ್ ಮಾಡಲಿಕ್ಕೆ ಅದರ ಶೂಟಿಂಗ್ ಮಾಡ್ತಾರೆ, ಆದರೆ ಆ ಜೀವಕ್ಕೆ ಹೋಗಿ ಸಹಾಯ ಮಾಡಬೇಕೆಂಬ ಪ್ರಜ್ಞೆ ಇಲ್ಲ. ದಾರಿಯಲ್ಲಿ ಆಕ್ಸಿಡೆಂಟ್ಸ್ ಆಗ್ತದೆ, ಆ ಜೀವ ಬದುಕಿಸ್ಬೇಕಂತ ಗೊತ್ತಿಲ್ಲ ನಮ್ಮ ಮಕ್ಕಳಿಗೆ. ಸರಿಯಲ್ಲ? ಇದೆಂಥ ವಿದ್ಯೆ? ಇದು ಅವಿದ್ಯೆ. ಆದರೆ ಇದು ನಮಗೆ ಲೌಕಿಕ ಇದಕ್ಕೆ ಬೇಕು, ಜೀವನಕ್ಕೆ ಬೇಕು. ಆದರೆ ನಿಮಗೆ ಭಗವತ್ ಪ್ರಾಪ್ತಿ ಆಗಲಿಕ್ಕೆ ಈ ವಿದ್ಯೆ ಸಾಕಾಗುತ್ತಿಲ್ಲ. ಭಗವತ್ ಪ್ರಾಪ್ತಿ ಆಗಲಿಕ್ಕೆ ಏನು ಬೇಕು ಅದನ್ನು ಕೊಡುವಂಥವರು ಗುರುಗಳು. ಗುರು 2 ಅಕ್ಷರದಿಂದ ಇದೆ. ಅದು ಗು ಅಂದರೆ ಅಜ್ಞಾನ ರೂಪಿ ಅಂಧಕಾರ, ರು ಅಂದರೆ ಜ್ಞಾನ ರೂಪಿ ಬೆಳಕು. ಆ ಗುರುಗಳ ಮಹಿಮೆ ಏನು ಅಂತ ನಮಗೆ ಸಂತ ಕಬೀರರು ಹೇಳ್ತಾರೆ. ಮಕ್ಕಳೇ, ಗುರು ಗೋವಿಂದ ದೋ ಖಡೆ ಕಾಕೆ ಲಾಗು ಪಾಯ್, ಬಲಿಹಾರಿ ಗುರು ಆಪನೆ ಗೋವಿಂದ ದಿಯೋ ಬತಾಯ್. ಅಂದ್ರೆ ಏನರ್ಥ? ಗುರು ಮತ್ತು ಗೋವಿಂದ, ಗುರುಗಳು ಮತ್ತೆ ಭಗವಂತ ಒಟ್ಟಿಗೆ ಪ್ರತ್ಯಕ್ಷ ಆದರೆ ಮೊದಲು ಯಾರ ಕಾಲನ್ನು ಹಿಡಿಬೇಕು, ಯಾರ ಚರಣ ಸ್ಪರ್ಶ ಮಾಡಬೇಕು? ಅವರೇ ಕೇಳ್ತಾರೆ ಪ್ರಶ್ನೆ, ಅವರೇ ಉತ್ತರ ಕೊಡ್ತಾರೆ. ಬಲಿಹಾರಿ ಗುರು ಆಪನೆ ಗೋವಿಂದ ದಿಯೋ ಬತಾಯ್. ಮೊದಲು ಗುರುಗಳ ಚರಣ ಸ್ಪರ್ಶ ಮಾಡಬೇಕು. ಯಾಕಂದ್ರೆ ಗುರುವಿಲ್ಲದೆ ಭಗವಂತನ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಗುರುವಿನ ಕೃಪೆಯಿಂದಲೇ ಭಗವಂತನನ್ನು ಕಾಣ್ಬೋದು. ಅದಕ್ಕೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಪುರಂದರದಾಸರು ಕೀರ್ತನೆ ಬರೆದಿದ್ದಾರೆ. ಅಂತಹ ಗುರುಗಳು ನಮ್ಮೆಲ್ಲರಿಗೂ ಕೂಡ ಅಜ್ಞಾನದ ದಾರಿಯಿಂದ ಭಗವಂತನ ಜ್ಞಾನದ ಕಡೆಗೆ ಕರ್ಕೊಂಡು ಹೋಗುವಂತಹ ಆ ಗುರುತತ್ವಕ್ಕೆ ಶರಣಾಗುವಂತಹ ದಿನ ಗುರು ಪೂರ್ಣಿಮೆ. ಈಗ ಹತ್ತಿರ ಬರ್ತಾ ಇದೆ. ಇವತ್ತು ಏಕಾದಶಿ ಇದೆ, ಜ್ಯೇಷ್ಠ ಮಾಸ. ಇವತ್ತು ಜ್ಯೇಷ್ಠ ಮಾಸದ ಏಕಾದಶಿ, ಜುಲೈ 10ಕ್ಕೆ ಆಷಾಢ ಮಾಸದ ಪೌರ್ಣಮಿ. ಆ ದಿವಸ ಆ ವೇದವ್ಯಾಸರು ಜನ್ಮಕ್ಕೆ ಬಂದಂತಹ ದಿನವಾಗಿರುವುದರಿಂದ 1000 ಪಟ್ಟು ಹೆಚ್ಚು ಗುರುತತ್ವ ಕಾರ್ಯನಿರತ ಆಗ್ತದೆ. ನಮ್ಮ ಕರ್ತವ್ಯ ಏನು ಆ ಸಂದರ್ಭದಲ್ಲಿ? ಆ ಗುರುತತ್ವಕ್ಕೆ ನಾವು ಪ್ರಾರ್ಥನೆ ಮಾಡಬೇಕು. ಭಗವಂತ, ನನ್ನನ್ನು ಜ್ಞಾನ ಮಾರ್ಗದಲ್ಲಿ ಕರ್ಕೊಂಡು ಹೋಗು. ಈ ಸಮಷ್ಟಿಯಲ್ಲಿ ಏನು ಅನ್ಯಾಯ, ಅಧರ್ಮ, ಅತ್ಯಾಚಾರಗಳು ನಡೀತಾ ಇದೆ ಅದರ ವಿರುದ್ಧ ಕಾರ್ಯ ಮಾಡಲಿಕ್ಕೆ, ಸೇವೆ ಮಾಡಲಿಕ್ಕೆ ನಮಗೆ ಶಕ್ತಿ ಕೊಡು. ಗುರುಗಳು ಕೊಡೋದು ಅದೇ ಶಕ್ತಿಯನ್ನು. ಶಿಷ್ಯನನ್ನು ನಿರ್ಮಾಣ ಮಾಡ್ತಾರೆ ಅವರು. ಆ ಶಿಷ್ಯನ ಮುಖಾಂತರ ಧರ್ಮ ಕಾರ್ಯ ಮಾಡಿಸ್ತಾರೆ. ಕೇವಲ ಅವರು ಮಾಡಿ ಅವರೇ ಮಾತ್ರ ದೇವರನ್ನು ಪಡೆಯುವುದಲ್ಲ. ರಾಮಕೃಷ್ಣ ಪರಮಹಂಸರು ಸ್ವತಃ ಸಾಧನೆ ಮಾಡಿ ಆ ದೇವಿ ಭಗವತಿಯ ದರ್ಶನ ಪಡೆದಿದ್ರು. ಆದರೆ ಅವರು ವಿವೇಕಾನಂದರಂತಹ ಶಿಷ್ಯರನ್ನು ನಿರ್ಮಾಣ ಮಾಡಿದ್ರು. ಅವರ ಮೂಲಕ ಇವತ್ತಿಗೂ ಸಹ ಆ ಜ್ಞಾನ ರಾಮಕೃಷ್ಣ ಮಿಷನ್ ಮೂಲಕ ಮುಂದೆ ಬರ್ತಾ ಇದೆ. ಧರ್ಮ ಕಾರ್ಯಕ್ಕಾಗಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಲಿಕ್ಕೆ ಪ್ರೇರಣೆ ನೀಡುವಂಥವರು ಗುರುಗಳು. ಅದಕ್ಕಾಗಿ ನೀವು ಇವತ್ತು ಈ ಒಂದು ಇನ್ಸ್ಟಿಟ್ಯೂಷನ್ನಲ್ಲಿ, ಈ ಶಿಕ್ಷಣ ಸಂಸ್ಥೆಯಲ್ಲಿ
ಭಗವಂತನ ಕೃಪೆಯಿಂದ ಒಳ್ಳೆ ಶಿಕ್ಷಣ ಪಡಿತಾ ಇದ್ದೀರಿ. ಆದರೆ ಗುರುತತ್ವ ಅಂದ್ರೆ ಏನು ಇದನ್ನು ಕೂಡ ತಿಳ್ಕೊಳ್ಬೇಕು. ನಮಗೆ ಶಿಕ್ಷಣ ನೀಡುವಂತಹ ಆ ಶಿಕ್ಷಕರನ್ನು ಗುರುಸ್ಥಾನದಲ್ಲಿಟ್ಟು ಅವರು ನೀಡುವಂತಹ ಪ್ರತಿಯೊಂದು ವಿಚಾರವನ್ನು ನಾವು ಅಳವಡಿಸಿಕೊಳ್ಬೇಕು. ಮತ್ತು ಇಂತಹ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಮಾಡಲಿಕ್ಕೆ ತಮಗೆ ಎಷ್ಟೊಂದು ಅಮೂಲ್ಯ ಅವಕಾಶ ಕೊಟ್ಟಿದ್ದಾರೆ. ಇಲ್ಲಿ ಕಲಿತಂತಹ ವಿಷಯಗಳನ್ನು ನಾವು ಅಳವಡಿಸಿಕೊಂಡು ಮುಂದೆ ರಾಷ್ಟ್ರ ಮತ್ತು ಧರ್ಮಕ್ಕಾಗಿ ಕಾರ್ಯ ಮಾಡುವಂತಹ ಸತ್ಪ್ರಜೆಯಾಗಿ ನಿರ್ಮಾಣ ಆಗಬೇಕು. ಕೇವಲ ಡಿಗ್ರಿ ಪಡ್ಕೊಂಡು ನಮ್ಮಷ್ಟಕ್ಕೆ ನಾವು ನಮ್ಮದು ಬಂಗ್ಲೆ, ಗಾಡಿ, ಒಳ್ಳೆಯ ಉದ್ಯೋಗ, ನಾನು ನನ್ನ ಕುಟುಂಬ ಅಷ್ಟೇ, ಇದು ನಾವು ನಮ್ಮ ಮುಂದಿನ ಗುರಿ ಅಲ್ಲ. ಕೇವಲ ನಮಗಾಗಿ ಮಾತ್ರ ಅಲ್ಲ, ಸಮಷ್ಟಿಯಲ್ಲಿ ಏನು ಅನ್ಯಾಯ ಅಧರ್ಮ ಆಗ್ತದೆ ಅದರ ವಿರುದ್ಧ ನಾವು ಧ್ವನಿ ಎತ್ತಬೇಕು. ಇದು ಬರುವಂಥದ್ದು ಕೇವಲ ಗುರುಗಳ ಕೃಪೆಯಿಂದ. ಅವರು ನಮಗೆ ಆತ್ಮಬಲವನ್ನು ನೀಡುತ್ತಾರೆ. ಆತ್ಮಬಲ ಹೇಗೆ ನಿರ್ಮಾಣ ಆಗ್ತದೆ? ಬ್ರಾಹ್ಮ ತೇಜ ಮತ್ತು ಕ್ಷಾತ್ರ ತೇಜದಿಂದ. ಬ್ರಾಹ್ಮ ತೇಜ ಅಂದರೆ ಭಗವತ್ ಪ್ರಾಪ್ತಿಗಾಗಿ ನಾವು ಮಾಡುವ ಪ್ರಯತ್ನ, ಕ್ಷಾತ್ರ ತೇಜ ಅಂದರೆ ಅಧರ್ಮವನ್ನು ಎದುರಿಸುವಂಥದ್ದು. ಅಧರ್ಮಕ್ಕೆ ವಿರೋಧ ಮಾಡಬೇಕು, ಇಲ್ಲಂತಾದರೆ ಅದು ನಡೀತಾ ಇರ್ತದೆ. ಒಬ್ಬರು ತಪ್ಪು ಮಾಡುವಾಗ ಅವರಿಗೆ ಅದು ತಪ್ಪು ಸರಿ ಯಾವುದು ಅಂತ ಹೇಳಿಕೊಡ್ಬೇಕು. ಇಲ್ಲಂತಾದ್ರೆ ಆ ಮಗುವಿಗೆ ಗೊತ್ತಿಲ್ಲ, ಮಕ್ಕಳು ತಪ್ಪು ಮಾಡ್ತಾರೆ. ಆ ಮಕ್ಕಳು ತಪ್ಪು ಮಾಡುವಾಗ ತಿದ್ದದಿದ್ದರೆ ಅದು ದೊಡ್ಡದಾದ್ಮೇಲೆ ಅದನ್ನೇ ಮುಂದುವರಿಸ್ತದೆ. ಒಮ್ಮೆ ಒಬ್ಬ ಕಳ್ಳ ಸಿಕ್ಕಿ ಬೀಳ್ತಾನೆ, ಬ್ಯಾಂಕ್ ದರೋಡೆ ಮಾಡುವಾಗ ಸಿಕ್ಕಿ ಬಿದ್ದ. ಅವನಿಗೆ ನ್ಯಾಯಾಧೀಶರು ಮರಣದಂಡನೆ ಕೊಟ್ಟರು. ಮರಣದಂಡನೆ ಅಂದರೆ ಗಲ್ಲು ಶಿಕ್ಷೆ. ಗಲ್ಲು ಶಿಕ್ಷೆಗೆ ಕರ್ಕೊಂಡು ಹೋಗುವಾಗ ಕೊನೆಯಲ್ಲಿ ಒಂದು ಕೇಳ್ತಾರೆ, ನಿನ್ನ ಕೊನೆಯ ಆಸೆ ಏನು ಅಂತ ಕೇಳಿದರು ಆ ಮಗುವಿಗೆ, ಅವನಿಗೆ, ಕಳ್ಳನಿಗೆ. ಅವಾಗ ಅವನು ಹೇಳ್ತಾನೆ, ನನ್ನ ಅಮ್ಮನನ್ನು ನೋಡಬೇಕು. ಸರಿ, ಅವರ ಅಮ್ಮನ ಕರೆಸಿ ಅಂತ ಹೇಳಿದರು. ನ್ಯಾಯಾಧೀಶರಿದ್ದಾರೆ, ಅದು ಗಲ್ಲಿಗೆ ಹಾಕೋನಿದ್ದಾನೆ, ಅಮ್ಮನನ್ನು ಕರ್ಕೊಂಡು ಬಂದರು. ಅಷ್ಟೊತ್ತಿಗೆ ಅಮ್ಮನಿಗೆ ಕೇಳ್ತಾನೆ, ಅಮ್ಮ ನೀನು ನನಗೆ ಕಳ್ಳತನ ಮಾಡೋದು ತಪ್ಪಂತ ಯಾಕೆ ಹೇಳಲಿಲ್ಲ ಅಂತ ಕೇಳ್ತಾನೆ. ಅವಾಗ ನ್ಯಾಯಾಧೀಶರಿಗೆ ಆಶ್ಚರ್ಯ ಆಯಿತು. ಕಳ್ಳತನ ಮಾಡುವಂತ ನಿಂಗೆ ಅಮ್ಮ ಹೇಳಿದ್ದ ಅಂತ ಕೇಳ್ತಾರೆ. ಹೌದು, ನಾನು ಚಿಕ್ಕದಿರುವಾಗ LKGಯಲ್ಲಿ 1ನೇ ಕ್ಲಾಸ್ನಲ್ಲಿರುವಾಗ ನನ್ನ ಪಕ್ಕದಲ್ಲಿ ಕೂತಂತಹ ಮಗುವಿನ ರಬ್ಬರ್ ತಗೊಂಡು ಮನೆಗೆ ಹೋಗಿದ್ದೆ ಕತ್ಕೊಂಡು. ಆವಾಗ ನನ್ನ ಅಮ್ಮನಿಗೆ ತೋರಿಸಿದೆ. ಅವಳು ಒಳ್ಳೇದಾಯ್ತು ಇಟ್ಕೋ ಅಂತ ಹೇಳಿದ್ಲು. ಮರುದಿವಸ ಪೆನ್ಸಿಲ್ ತಗೊಂಡೋದೆ, ಅದರ ಮರುದಿವಸ ಮತ್ತೇನೋ ತಗೊಂಡೋದೆ. ಪಕ್ಕದಲ್ಲಿ ಕೂತ ಮಗುವಿನದೆಲ್ಲ ಇವನು ತಗೊಂಡು ಹೋಗೋದು ಮನೆಗೆ. ಆಗ ತಾಯಿ ತಪ್ಪಂತ ಹೇಳಲಿಲ್ಲ, ಅಥವಾ ಅದನ್ನು ವಾಪಸ್ ತಗೊಂಡೋಗಿ ಕೊಡು, ಅವನಿಗೆ ಸಾರಿ ಹೇಳು, ಅಥವಾ ಅವಳೇ ಬಂದದನ್ನು ಕೊಟ್ಟು ಏನೂ ಮಾಡಲಿಲ್ಲ. ಚಿಕ್ಕಂದಿನಿಂದ ಇದು ರೂಢಿ ಆಯಿತು. ದೊಡ್ಡದಾಗ್ತಾನೆ ಶಾಲೆಯಲ್ಲಿ ಅಕ್ಕಪಕ್ಕದವ್ರದ್ದು ವಾಚ್ ಕದಿಯೋದು, ಇವತ್ತಿನ ಕಾಲದಲ್ಲಿ ಹೇಳೋದಾದರೆ ಮೊಬೈಲ್ ಕದಿಯೋದು, ಏನೇನು ಸಿಗ್ತದೆ ಅದೆಲ್ಲ ಕತ್ಕೊಂಡು ಹೋಗೋದು. ಇದು ಅಭ್ಯಾಸ ಆಗಿ ಅದು ಚಟವಾಯಿತು, ಹವ್ಯಾಸವಾಯಿತು. ದೊಡ್ಡದಾದ್ಮೇಲೆ ವೃತ್ತಿ ಏನು ಗೊತ್ತಿಲ್ಲ, ಕದಿಯುವುದೇ ವೃತ್ತಿ. ಸುಲಭ ಅಲ್ವಾ, ಏನು ಕಷ್ಟ ಇಲ್ಲ, ಇನ್ನೊಬ್ರು ತಗೊಂಡು ಹೋದ್ರೆ ಆಯಿತು. ಈ ಥರ ದೊಡ್ಡ ಕಳ್ಳನಾದ. ಆಮೇಲೆ ಒಂದು ದಿವಸ ಬ್ಯಾಂಕ್ ದರೋಡೆ ಮಾಡಿದ್ದ, ಪೊಲೀಸರು ಹಿಡಿದು ಸಿಕ್ಕಿ ಬಿದ್ದ ನಂತರ ಇಷ್ಟೆಲ್ಲ ದರೋಡೆ ಮಾಡಿದವನಂತೇಳಿ ನ್ಯಾಯಾಧೀಶರು ಮರಣದಂಡನೆ ಕೊಟ್ಟರು. ಈಗ ಅವನು ಹೇಳ್ತಾನೆ ನ್ಯಾಯಾಧೀಶರಿಗೆ, ನನಗೆ ಚಿಕ್ಕದಿರುವಾಗ ನಾನು ಕದ್ದಾಗ ನನ್ನ ಅಮ್ಮ ತಪ್ಪಂತ ಹೇಳಲಿಲ್ಲ, ಅದಕ್ಕೆ ನಂಗೆ ಗೊತ್ತಿರಲಿಲ್ಲ, ನಾನು ಅದನ್ನೇ ಮಾಡ್ತಾ ಹೋದೆ, ಮತ್ತು ನಂಗೆ ಅದನ್ನು ಬಿಡ್ಲಿಕ್ಕೆ ಆಗಲಿಲ್ಲ, ಅದೇ ವೃತ್ತಿ ಆಯಿತು ನಂದು ಅಂತ. ಅಷ್ಟೊತ್ತಿಗೆ ನ್ಯಾಯಾಧೀಶರು ಹೇಳ್ತಾರೆ, ಅವಳಿಗೆ ಶಿಕ್ಷೆ ಕೊಡಿ ಅಂತ, ಅವಳಿಗೆ ಮರಣದಂಡನೆ ಕೊಡಿ. ಅರ್ಥ ಆಯ್ತಲ್ಲ ಮಕ್ಕಳೇ? ಒಂದು ತಪ್ಪು ಮಾಡುವಾಗ, ಒಂದು ದುಷ್ಕೃತ್ಯ ಮಾಡುವಾಗ ಅದು ತಪ್ಪು ಅಂತ ನಾವು ಹೇಳದಿದ್ದರೆ ಅದರ ಪಾಪ ನಮಗೂ ಬರ್ತದೆ. ಇದು ಧರ್ಮಶಾಸ್ತ್ರ ಹೇಳ್ತದೆ ನಮಗೆ. ಹಾಗಾಗಿ ಸ್ವತಃ ನಮಗೆ ಗೊತ್ತಿರೋದಿಲ್ಲ, ತಪ್ಪು ಮಾಡ್ತೇವೆ. ಆದರೆ ಯಾರಾದರೂ ನಮಗೆ ಅದು ಸರಿ ಯಾವುದಂತ ಹೇಳುವಾಗ ಅದನ್ನು ನಾವು ಕೇಳಿ ತಿದ್ದಿಕೊಳ್ಬೇಕು. ಅದನ್ನು ಮಾಡುವವರು ಶಿಕ್ಷಕರು ಮತ್ತು ಗುರುಗಳು. ಅದನ್ನು ನಾವು ಯಾವಾಗ ಪಾಲಿಸ್ತೇವೆ ಆವಾಗ ಜೀವನದಲ್ಲಿ ಒಳ್ಳೆ ವ್ಯಕ್ತಿ ಆಗಲಿಕ್ಕೆ ನಾವು ಪ್ರಯತ್ನ ಮಾಡ್ಬೋದು. ಹೀಗೆ ಮಾಡುವಲ್ವ ನಾವೆಲ್ಲ? ಶಿಕ್ಷಕರು ಇಲ್ಲಿ ಗುರುಸ್ಥಾನದಲ್ಲಿದ್ದವರು ಏನು ಹೇಳ್ತಾರೆ ಅದನ್ನು ಮಾಡ್ತಿರಲ್ಲ ಮಕ್ಕಳೇ? ಎಲ್ಲರೂ ಮಾಡುವಲ್ಲ? ಒಳ್ಳೆ ಮಕ್ಕಳಾಗಬೇಕು, ಸಮಾಜಕ್ಕೆ ಉಪಕಾರ ಮಾಡುವಂತಹ ಸತ್ಪ್ರಜೆಗಳಾಗಿ ನಿರ್ಮಾಣ ಆಗಬೇಕು. ಅದಕ್ಕಾಗಿ ಇಂತಹ ಶಿಕ್ಷಣ ಸಂಸ್ಥೆಗಳಿದ್ದಾವೆ. ಇವತ್ತು ಕೇವಲ ನಾವು ಮಾರ್ಕ್ಸ್ ತಗೊಂಡ ಮಾತ್ರಕ್ಕೆ ಒಳ್ಳೆ ವ್ಯಕ್ತಿ ಆಗೋದಿಲ್ಲ. ನಮ್ಮ ಒಳಗಿರುವಂತಹ ಏನಿದೆ ಅಲ್ಲ ಅದನ್ನು ಬೆಳೆಸುವಂಥದ್ದು ಶಿಕ್ಷಣ. ಸ್ವಾಮಿ ವಿವೇಕಾನಂದರು ಇದನ್ನು ಒಳ್ಳೆ ರೀತಿಯಲ್ಲಿ ಹೇಳ್ತಾರೆ. ಶಿಕ್ಷಣ ಅಂದರೆ ಏನು? ನಮ್ಮ ಒಳಗಿರುವಂತಹ ಆ ಸದ್ಗುಣಗಳನ್ನು, ಚೈತನ್ಯವನ್ನು, ಅದನ್ನು ವಿಕಾಸ ಮಾಡಿ ಸಮಷ್ಟಿಯ ಉಪಯೋಗಕ್ಕೆ ಯಾರು ಬಳಸ್ತಾರೆ, ಆತ್ಮೋದ್ಧಾರಕ್ಕೆ ಯಾರು ಬಳಸ್ತಾರೆ, ಅದನ್ನು ಶಿಕ್ಷಣ. ಯಾವಾಗ ಅದು ವಿಕಾಸ ಆಗ್ತದಲ್ಲ ಅದನ್ನೇ ಶಿಕ್ಷಣ ಅಂತ ಹೇಳ್ತೇವೆ ಅಂತ. ಒಬ್ಬನ ಒಳಗಿರುವಂತಹ ದೈವಿ ಶಕ್ತಿ ಅದು ವಿಕಸಿತ ಆಗಬೇಕು, ಅದು ನಮಗೆ ಶಿಕ್ಷಣ ಪದ್ಧತಿ ಕೊಡುತ್ತದೆ. ಇದೆಲ್ಲವನ್ನು ಇವತ್ತು ನೀವೆಲ್ಲರೂ ಪಡ್ಕೊಂಡು ಈ ಒಂದು ಗುರು ಪೂರ್ಣಿಮೆ ಶುಭ ಸಂದರ್ಭದಲ್ಲಿ ಭಗವಂತನಲ್ಲಿ ಪ್ರಾರ್ಥಿಸಿಕೊಳ್ಬೇಕು. ನಮ್ಮನ್ನು
ಜ್ಞಾನ ಮಾರ್ಗದಲ್ಲಿ ಮುನ್ನಡೆಸು ಭಗವಂತ. ಯಾವತ್ತೂ ನನ್ನಿಂದ ಅಧರ್ಮದ ಕಾರ್ಯ, ಕೆಟ್ಟ ಕಾರ್ಯ ಆಗಬಾರ್ದು. ರಾಷ್ಟ್ರಕ್ಕಾಗಿ, ಧರ್ಮಕ್ಕಾಗಿ, ಮಾತೃಭೂಮಿಗಾಗಿ, ವಿಶ್ವದ ಒಳಿತಿಗಾಗಿ ನನಗೆ ಕಾರ್ಯ ಮಾಡಲಿಕ್ಕೆ ಸದ್ಬುದ್ಧಿ ನೀಡು. ಅಂತಹ ಕಾರ್ಯ ನನ್ನಿಂದ ಮಾಡಿಸಿ, ನನ್ನಿಂದ ಇತರರಿಗೂ ಅದು ತಲುಪುವ ಹಾಗೆ ನೀನು ಮಾಡಿಸಿಕೋ ಅಂತೇಳಿ ಗುರುತತ್ವಕ್ಕೆ ನಾವು ಬೇಡಬೇಕು. ಅಂತಹ ಆ ಗುರುತತ್ವ 1000 ಪಟ್ಟು ಕಾರ್ಯನಿರತವಾಗುವಂತಹ ಆಷಾಢ ಶುಕ್ಲ ಪೌರ್ಣಮಿ ಗುರುಪೂರ್ಣಿಮೆ ನಿಮಿತ್ತ ನಾವೆಲ್ಲರೂ ಜ್ಞಾನದ ಮಾರ್ಗದಲ್ಲಿ ಮುಂದೆ ಹೋಗುವ. ನಮ್ಮೆಲ್ಲರ ಅಜ್ಞಾನ ದೂರ ಮಾಡಲಿಕ್ಕೆ ಆ ಮಹರ್ಷಿ ವೇದವ್ಯಾಸರ ಚೈತನ್ಯ ನಮಗೆ ಶಕ್ತಿ ಕೊಡಲಿ. 1000 ಪಟ್ಟು ಹೆಚ್ಚು ಕಾರ್ಯನಿರತವಾಗುವಂತಹ ಆ ಜ್ಞಾನದ ಬಲದಿಂದ ಮತ್ತೊಮ್ಮೆ ಭಾರತ ಮಾತೆ ವಿಶ್ವಗುರು ಆಗಲಿ. ವಿಶ್ವಕ್ಕೆ ಚೈತನ್ಯ ನೀಡುವಂತಹ ಈ ಪುಣ್ಯ ಭೂಮಿಯಲ್ಲಿ ಹುಟ್ಟಿದಂತಹ ನಾವು ಆ ಭಾರತ ಮಾತೆಗೆ ನಿರಂತರ ಕೃತಜ್ಞರಾಗಿ ಈ ಭೂಮಿಗೋಸ್ಕರ ನಮ್ಮಿಂದ ಆಗುವಷ್ಟು ನಾವು ಒಳಿತನ್ನು ಸ್ವತಃ ನಮ್ಮ ಒಳಿತು ಮತ್ತು ಸಮಾಜದ ಒಳಿತಿಗೆ ಪ್ರಯತ್ನ ಮಾಡುವ ಅಂಥೇಳಿ ಗುರುಚರಣದಲ್ಲಿ ಪ್ರಾರ್ಥಿಸಿ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ. ಅವಕಾಶ ನೀಡಿದ್ದಕ್ಕಾಗಿ ಶಂಕರಾಚಾರ್ಯಾः ಪ್ರಶ್ನೋಪನಿಷದಿ ವದಂತಿ ಕೋ ನಾಮ ಗುರುಃ ಇತಿ. ತತ್ರ ತೇ ಏವ ಉತ್ತರಂ ವದಂತಿ ಯತ್ ಅಧಿಗತ ತತ್ವಃ ಶಿಷ್ಯಹಿತಾಯ ಉದ್ಯತಃ ಸತತಂ. ಅಂದರೆ ಶಂಕರಾಚಾರ್ಯರು ಕೇಳ್ತಾರೆ ಗುರು ಅಂದರೆ ಯಾರು ಅಂತ. ಆಗ ಅವರೇ ಉತ್ತರವನ್ನು ಹೇಳ್ತಾರೆ, ಅಧಿಗತ ತತ್ವ, ಯಾರು ತನ್ನ ವಿಷಯದಲ್ಲಿ ಪಾಂಡಿತ್ಯವನ್ನು ಪಡೆದು ಶಿಷ್ಯನ ಉದ್ಧಾರಕ್ಕೋಸ್ಕರ ಹಗಲಿರುಳು ಶ್ರಮಿಸ್ತಾರೋ ಅವರು ಗುರು ಅಂತ. ಹಾಗಾಗಿ ಇಂದಿನ ದಿನ ಗುರೋಃ ಮಹತ್ವ ವಿಷಯ ಸುಷ್ಟು ಬೋಧಿತವತ್ಯಃ ಶ್ರೀಮತಿ ಲಕ್ಷ್ಮೀ ಮಹಾಭಾಗಾಃ ತಾಭ್ಯಃ ಭೂಯೋ ಭೂಯಃ ಧನ್ಯವಾದಾನ್ ಸಮರ್ಪಯಾಮಿ. ಅಹಂ ಡಾಕ್ಟರ್ ಕೆ.ಸಿ. ನಾಯಕ್ ಮಹೋದಯಂ एवञ्च रमेश महोदयञ्च प्रार्थयामि कृपया वेदिकाम् आगत्य अद्यतन अभ्यागतान् सभाजयन्तु इति. ನಾನು ರಮೇಶ್ ಮಹೋದಯರಿಗೆ ಹಾಗೂ ಡಾಕ್ಟರ್ ಕೆ.ಸಿ. ನಾಯಕ್ ಮಹೋದಯರಿಗೆ ಕೇಳಿಕೊಳ್ತೇನೆ, ವೇದಿಕೆಗೆ ಬಂದು ಇವತ್ತಿನ ಅಭ್ಯಾಗತರ ಸನ್ಮಾನವನ್ನು ನಡೆಸಿಕೊಡ್ಬೇಕು ಅಂತ.